3 ಬಾರಿ ಓಂಕಾರವನ್ನು ಉಚ್ಚರಿಸೋಣ. 3 ನಿಮಿಷಗಳ ಕಾಲ ಧ್ಯಾನವನ್ನು ಮಾಡೋಣ. ಮೌನವನ್ನ ಅನುಭವಿಸೋಣ. ಪುನಃ 3 ಬಾರಿ ಓಂಕಾರವನ್ನು ಉಚ್ಚರಿಸಿ ಕ್ಷಿಪ್ರ ಧ್ಯಾನವನ್ನು ಮುಕ್ತಾಯಗೊಳಿಸಿ ನಂತರ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಎಲ್ಲಿ ಕುಳಿತಿದ್ದೀರೋ ಅಲ್ಲೇ ವಿರಾಮ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಕಣ್ಣಿನ ರೆಪ್ಪೆಗಳನ್ನ ಹಿತವಾಗಿ ಮುಚ್ಕೊಳ್ಳಿ. ಶರೀರದ ಎಲ್ಲ ಅಂಗಗಳನ್ನ, ಅವಯವಗಳನ್ನ, ಅಂಗಾಂಗಗಳನ್ನ ಸಡಿಲಬಿಡಿ. ಸ್ನಿಗ್ಧತೆ ಇರಬಾರದು ಎಲ್ಲೂ. ಓಂ
ಕಣ್ಣಿನ ರೆಪ್ಪೆಗಳನ್ನ ನಿಧಾನವಾಗಿ ತೆಗಿರಿ. ಕೆಲವು ಕ್ಷಣ ಅತ್ತಿತ್ತ ಕದಲದೆ ಸುಮ್ಮನೆ ಕುಳಿತುಕೊಳ್ಳಿ. ವಂದನೆಗಳು. ಸೋದರ ಸೋದರಿಯರೇ, ಆತ್ಮೀಯರೇ, ಇಂದು ಒಂದು ವಿಶೇಷವಾದ ಸತ್ಸಂಗವನ್ನ ನಾವು ಇಲ್ಲಿ ಆಯೋಜಿಸಿದ್ದೇವೆ. ಯಾಕೆ ವಿಶೇಷವಾದ ಸತ್ಸಂಗ ಅಂತ ಹೇಳ್ತಿದ್ದೀನಿ ಅಂದ್ರೆ, ಇಂದು ನಮ್ಮ ವೈವಸ್ವತ ಥಿಯೋಸಾಫಿಕಲ್ ಲಾಡ್ಜ್ ವಿಜಯನಗರ ಶಾಖೆಯಲ್ಲಿ ಸ್ಥಾಪಕರ ದಿನಾಚರಣೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ಅಂದ್ರೆ ಫೌಂಡರ್ಸ್ ಡೇ ಅಂತ. ಈ ಫೌಂಡರ್ಸ್ ಡೇ ಅನ್ನೋದು ಯಾವುದೇ ಸಂಸ್ಥೆಯಲ್ಲೂ ಯಾರು ಸ್ಥಾಪಕರಿರ್ತಾರೋ ಆ ಸ್ಥಾಪಕರನ್ನ ನೆನಪು ಮಾಡಿಕೊಂಡು ಅವರ ಬಲಿದಾನ, ತ್ಯಾಗ, ಶ್ರಮ, ಕರುಣೆ, ದಯೆ ಈ ಗುಣಗಳನ್ನ ನೆನಪಿಸಿಕೊಳ್ಳಬೇಕಾದಂತಹ ಒಂದು ದಿನ ಅದು. ಶಾಲೆಗಳಲ್ಲಿ ಮಾಡ್ತಾರೆ, ನೋಡಿರ್ಬೋದು. ಯಾವುದೇ ಶಾಲೆ ಆಗ್ಲಿ, ಆ ಶಾಲೆಯ ಸ್ಥಾಪಕರು ಯಾರಿದಾರೋ ಅವ್ರು ಎಂದು ಸ್ಥಾಪನೆ ಮಾಡಿದ್ರು ಶಾಲೆಯನ್ನ, ಅಂದು ಸ್ಥಾಪಕರ ದಿನಾಚರಣೆ ಅಂತ ಮಾಡ್ತಾರೆ. ಹಾಗೆ ಥಿಯೋಸಾಫಿಕಲ್ ಸೊಸೈಟಿ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಇಟ್ ಈಸ್ ಎನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಇದು ಯಾವುದೋ ಒಂದು ಸಣ್ಣ ಪುಟ್ಟ ಸಂಸ್ಥೆ ಅಲ್ಲ. ವಿಶ್ವದ ಎಲ್ಲ ಕಡೆ ಸಾಕಷ್ಟು ದೇಶಗಳಲ್ಲಿ ಶಾಖೆಗಳನ್ನ ಹೊಂದಿರುವಂತಹ ಒಂದು ವಿಶಾಲವಾದಂತಹ ಅಧ್ಯಾತ್ಮ ಸಂಸ್ಥೆ. ಈ ಸಂಸ್ಥೆಗೆ ತನ್ನದೇ ಆದ ಒಂದು ಭವ್ಯ ಇತಿಹಾಸ ಇದೆ. ಈ ಸಂಸ್ಥೆ ಯಾಕೆ ಪ್ರಾರಂಭವಾಗಬೇಕಾಯಿತು, ಯಾರು ಇದನ್ನ ಪ್ರಾರಂಭ ಮಾಡಿದ್ರು, ಯಾವ ಉದ್ದೇಶಕ್ಕೋಸ್ಕರ ಈ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ರು, ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಯಾವ ಸೇವಾ ಕಾರ್ಯಗಳನ್ನ ಮಾಡ್ತಾ ಇದೆ, ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಸಂಸ್ಥೆ ಯಾವ ಹಂತವನ್ನ ತಲುಪಿದೆ, ಮುಂದೆ ನಮ್ಮ ಸಂಸ್ಥೆ ಹೇಗೆ ಉದ್ದೇಶಗಳನ್ನ ಸಾರ್ಥಕಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಮುಂದುವರಿಬೇಕು, ಅದಕ್ಕೆ ತಕ್ಕ ರೂಪರೇಷೆಗಳನ್ನ ನಾವು ಹೇಗೆ ಸಿದ್ಧಪಡಿಸ್ಕೋಬೇಕು, ಅದನ್ನೆಲ್ಲ ಕೂಲಂಕುಷವಾಗಿ ಅರ್ಥ ಮಾಡಿಕೊಳ್ಳುವಂತಹ ಒಂದು ಸಮಯ. ಅಂದ್ರೆ ಸಂಸ್ಥೆಯ ಇತಿಹಾಸ, ಸಂಸ್ಥೆಯ ಒಂದು ಪ್ರಸ್ತುತ ಸ್ಥಿತಿ, ಸಂಸ್ಥೆಯ ಒಂದು ಭವಿಷ್ಯ, ಇದಿಷ್ಟನ್ನು ಸ್ವಲ್ಪ ಮಟ್ಟಿಗೆ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ಒಂದು ಅವಶ್ಯಕತೆ
ಸ್ಥಾಪಕರ ದಿನಾಚರಣೆಯಲ್ಲಿ ಇದೆ. ಈ ಒಂದು ಥಿಯೋಸಾಫಿಕಲ್ ಸೊಸೈಟಿ 1875 ಇಸವಿಯಲ್ಲಿ ನ್ಯೂಯಾರ್ಕ್ ನಗರದಲ್ಲಿ, ಅಮೆರಿಕ ದೇಶದ ನ್ಯೂಯಾರ್ಕ್ ನಗರದಲ್ಲಿ ಪ್ರಾರಂಭವಾಯಿತು. ಎಷ್ಟನೇ ತಾರೀಕು? ನವೆಂಬರ್ 17ನೇ ತಾರೀಕು. ಇವತ್ತು ನವೆಂಬರ್ 16. ಒಂದ್ ದಿವಸ ಮೊದಲೇ ಮಾಡ್ತಿದ್ದೀವಿ. ಕಾರಣ ನಾವು ನಾಳೆ ಮೀಟ್ ಆಗಲ್ಲ ಈ ಲಾಡ್ಜ್ ಅಲ್ಲಿ. ನಾಳೆ ಬೆಂಗಳೂರು ಸಿಟಿ ಲಾಡ್ಜ್ ನಲ್ಲಿ ಸ್ಥಾಪಕರ ದಿನಾಚರಣೆ ಇದೆ. ಹಾಗಾಗಿ ನಮ್ಮ ಲಾಡ್ಜ್ ನಲ್ಲಿ ಹಿಂದೆ ಮಾಡ್ತಾ ಇದ್ದೀವಿ. ಈ ಒಂದು ಪರ್ವ ದಿನವನ್ನ ಆಚರಿಸ್ತಿದ್ದೀವಿ. ಥಿಯೋಸಾಫಿಕಲ್ ಸೊಸೈಟಿ ಪ್ರಾರಂಭವಾಗಿ ಹೆಚ್ಚು ಕಡಿಮೆ 149 ವರ್ಷಗಳು ಮುಗಿದು 150ನೇ ವರ್ಷ ಪ್ರಾರಂಭ ಆಗ್ತಿದೆ ಈಗ. ನಾಡಿದ್ರಿಂದ ಅಥವಾ ನಾಳೆಯಿಂದ 150ನೇ ವರ್ಷ ಪ್ರಾರಂಭ ಆಗುತ್ತೆ. ಅಂದ್ರೆ ಎಷ್ಟು ದೀರ್ಘ ಇತಿಹಾಸವಿದೆ ಈ ಸಂಸ್ಥೆಗೆ. ಇದು ಒಂದು ಆಧ್ಯಾತ್ಮ ಸಂಸ್ಥೆ. ಹೇಗೆ ನಿಮ್ಮ ರಾಮಕೃಷ್ಣ ಮಠ ಒಂದು ಅಧ್ಯಾತ್ಮ ಸಂಸ್ಥೆಯೋ, ಶೃಂಗೇರಿ ಶಾರದಾ ಪೀಠ ಒಂದು ಅಧ್ಯಾತ್ಮ ಸಂಸ್ಥೆಯೋ, ಇಸ್ಕಾನ್ ಒಂದು ಅಧ್ಯಾತ್ಮ ಸಂಸ್ಥೆಯೋ, ಹಾಗೆಯೇ ಇದು ಸಹ ಒಂದು ವಿಶಾಲವಾದ ಅಧ್ಯಾತ್ಮ ಸಂಸ್ಥೆ. ಈ ಅಧ್ಯಾತ್ಮ ಸಂಸ್ಥೆ ಪ್ರಾರಂಭವಾದದ್ದು ಅಮೆರಿಕ ದೇಶದ ನ್ಯೂಯಾರ್ಕ್ ನಗರದಲ್ಲೇ ಆದ್ರೂ ಇದು ಬಹಳ ಬೇಗ ನ್ಯೂಯಾರ್ಕ್ ನಗರವನ್ನ ಬಿಟ್ಟು ಭಾರತವನ್ನ ತಲುಪಿ ಭಾರತದಲ್ಲಿ ಬಹಳ ಬಲವಾಗಿ ಬೇರೂರಿ ಬಿಡ್ತು. ಅಂತಾರಾಷ್ಟ್ರೀಯ ಸಂಸ್ಥೆಯಾದ ಈ ಥಿಯೋಸಾಫಿಕಲ್ ಸೊಸೈಟಿಯ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಅಂದ್ರೆ, ಪ್ರಮುಖ ಅಥವಾ ಮುಖ್ಯ ಸಂಸ್ಥೆ ಎಲ್ಲಿದೆ ಅಂದ್ರೆ ನಮ್ಮ ಚೆನ್ನೈ ನಗರದ ಹೊರವಲಯದಲ್ಲಿರುವ ಅಡಿಯಾರ್ನಲ್ಲಿದೆ. ಈಗ ಅಡಿಯಾರ್ ಹೊರವಲಯ ಅಲ್ಲ. ಇದು ಪ್ರಾರಂಭ ಆದಾಗ ಅಡಿಯಾರ್ ಸುತ್ತಮುತ್ತಲೂ ಇದ್ದದ್ದು ಖಾಲಿ ಜಮೀನು. ಚೆನ್ನೈ ನಗರ ಇಷ್ಟು ವಿಶಾಲವಾಗಿ ಬೆಳೆದಿರ್ಲಿಲ್ಲ. ಈಗ ವಿಶಾಲವಾಗಿ ಬೆಳೆದ ಚೆನ್ನೈ ನಗರದ ಹೆಚ್ಚು ಕಡಿಮೆ ಹೃದಯ ಭಾಗದಲ್ಲಿ ಕುಳಿತು ಬಿಟ್ಟಿದೆ ಈ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯ ಹೆಡ್ ಕ್ವಾರ್ಟರ್ಸ್. ಈ ಸಂಸ್ಥೆ 150 ವರ್ಷಗಳ ಹಿಂದೆ, ಅಂದ್ರೆ 19ನೇ ಶತಮಾನದ ಮಧ್ಯ ಆಗೋಗಿತ್ತು. ಅಂದ್ರೆ ಇದು ಹೆಚ್ಚು ಕಡಿಮೆ ಕೊನೆಯ ಭಾಗ. 19ನೇ ಶತಮಾನ ಅಂದ್ರೆ 1800ರಿಂದ 1900ರವರೆಗೆ ಕ್ರಿಸ್ತ ಶಕ. ಇದು 1875ರಲ್ಲಿ ಪ್ರಾರಂಭವಾಯಿತು. ಅಂದ್ರೆ ಇದು 19ನೇ ಶತಮಾನದ ಉತ್ತರಾರ್ಧದಲ್ಲಿ ಪ್ರಾರಂಭವಾಯಿತು. ಯಾಕೆ ಆ ಒಂದು ಹಂತದಲ್ಲಿ ಪ್ರಾರಂಭವಾಯಿತು? ಈ ಒಂದು ಸಂಸ್ಥೆಯ ಅವಶ್ಯಕತೆ ಏನಿತ್ತು? ನೋಡಿ, ಒಂದು ಸತ್ಯವಿದೆ ಜಗತ್ತಿನಲ್ಲಿ. ಏನದು ಸತ್ಯ ಅಂದ್ರೆ, ತೇನ ವಿನಾ ತೃಣಮಪಿ ನ ಚಲತಿ ಅಂತ ಹೇಳ್ತೇವೆ ನಾವು ವೇದಗಳಲ್ಲಿ. ಏನು ಅದು? ತೇನ ವಿನಾ ತೃಣಮಪಿ ನ ಚಲತಿ ಅಂದ್ರೆ ಆ ಭಗವಂತನ ಇಚ್ಛೆ ಇಲ್ಲದೆ ಒಂದು ಸಣ್ಣ ಹುಲ್ಲು ಗರಿಕೆ ಸಹ ಅಲ್ಲಾಡೋದಿಲ್ವಂತೆ. ಒಂದು ಸಣ್ಣ ಹುಲ್ಲಿನ ಗರಿಕೆ ಅಲ್ಲಾಡ್ಬೇಕಂದ್ರೆ ಅದಕ್ಕೆ ಭಗವಂತನ ಇಚ್ಛೆ ಇರಬೇಕು. ಭಗವಂತ ಹುಲ್ಲುಗರಿಕೆ ಅಲ್ಲಾಡ್ಲಿ ಎನ್ನುವಂತಹ ಒಂದು ಇಚ್ಛೆಯನ್ನ ಹೊಂದಿದ್ರೆ ಮಾತ್ರ ಅದು ಅಲ್ಲಾಡುತ್ತೆ.
ಹಾಗಿರುವಾಗ ಇಷ್ಟು ಬೃಹತ್ತಾಗಿ ಬೆಳೆದಂತಹ ಥಿಯೋಸಾಫಿಕಲ್ ಸೊಸೈಟಿ ಎಂಬ ಒಂದು ಅಧ್ಯಾತ್ಮ ಸಂಸ್ಥೆ ಇದ್ದಕ್ಕಿದ್ದ ಹಾಗೆ ತನ್ನಷ್ಟಕ್ಕೆ ತಾನು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಹಿಂದೆ ಆ ಭಗವಂತನ ಇಚ್ಛೆ ಇದೆ, ಆ ಮಹಾತ್ಮರ ಒಂದು ಸಂಕಲ್ಪವಿದೆ. ಆ ಹಂತದಲ್ಲಿ ಈ ಜಗತ್ತಿಗೆ ಇಂತಹ ಒಂದು ಸಂಸ್ಥೆಯ ಅವಶ್ಯಕತೆ ಇತ್ತು. ಹಾಗಾಗಿ ಮಹಾತ್ಮರು, ಜೀವನ್ಮುಕ್ತರು, ಆ ಪರಮಾತ್ಮ ಈ ಸಂಸ್ಥೆಯ ಪ್ರಾರಂಭಕ್ಕೆ ಬೇಕಾದಂತಹ ಒಂದು ನಾಂದಿಯನ್ನ ಹಾಡಿದ್ರು. ನಾವೇನ್ ಹೇಳ್ತೇವೆ ಅಂತಂದ್ರೆ, ಈ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಜೀವಿಯು ಅಕಸ್ಮಾತ್ ಹುಟ್ಟಿದ್ದಲ್ಲ. ವಿಜ್ಞಾನ ಹೇಳುತ್ತೆ ಅಕಸ್ಮಾತ್ ಅಂತ, ಆಕ್ಸಿಡೆಂಟಲ್ ಬರ್ತ್ ಅಂತ ಹೇಳುತ್ತೆ ವಿಜ್ಞಾನ. ಆದ್ರೆ ಅಧ್ಯಾತ್ಮ, ದೇರ್ ಆರ್ ನೋ ಆಕ್ಸಿಡೆಂಟ್ಸ್ ಇನ್ ದ ಯೂನಿವರ್ಸ್. ಈ ವಿಶಾಲ ವಿಶ್ವದಲ್ಲಿ ಯಾವುದೂ ಆಕಸ್ಮಿಕವಲ್ಲ. ಪ್ರತಿಯೊಂದರ ಹಿಂದೆನೂ ಒಂದು ನಿರ್ದಿಷ್ಟ ಉದ್ದೇಶ ಇರುತ್ತೆ, ಒಂದು ಉನ್ನತವಾದಂತಹ ಸಂಕಲ್ಪ ಕೆಲಸ ಮಾಡ್ತಿರುತ್ತೆ, ಆ ಪರಮಾತ್ಮನ ಇಚ್ಛೆ ಇರುತ್ತೆ. ಹಾಗಾಗಿ ಈ ಸಂಸ್ಥೆ ಪ್ರಾರಂಭವಾಗುವುದರ ಹಿಂದೆ ಸಹ ಆ ಪರಮಾತ್ಮನ ಸಂಕಲ್ಪವಿತ್ತು. ಆ ಸಂಕಲ್ಪವನ್ನ ನೆರವೇರಿಸಲಿಕ್ಕೆ ಮಹಾತ್ಮರು, ಕೆಲವು ಜೀವನ್ಮುಕ್ತ ಮಹಾತ್ಮರು ಒಟ್ಟಾಗಿ ಪ್ರೇರಣೆಯನ್ನ ನೀಡಿದರು. ಯಾರು ಆ ಜೀವನ್ಮುಕ್ತ ಮಹಾತ್ಮರು? ಯಾರಿಗೆ ಪ್ರೇರಣೆಯನ್ನ ನೀಡಿದ್ರು? ಜೀವನ್ಮುಕ್ತ ಮಹಾತ್ಮರು ಅಂದ್ರೆ ಯಾರು? ಜೀವನ್ಮುಕ್ತರು ಅಂತಂದ್ರೆ ಜೀವ ಪ್ಲಸ್ ಮುಕ್ತ. ಈ ಜೀವನವೆಂಬ ಒಂದು ಸಂಕೋಲ ಇದೆಯಲ್ಲ, ಈ ಜೀವನದ ಸಂಕೋಲ ಯಾವುದು? ಹುಟ್ಟು ಮತ್ತು ಸಾವು. ಈ ಹುಟ್ಟು ಮತ್ತು ಸಾವೆಂಬ ಸಂಕೋಲೆಗಳನ್ನ ಮೀರಿ ಉನ್ನತ ಹಂತವನ್ನ ಆಧ್ಯಾತ್ಮಿಕವಾಗಿ ತಲುಪಿ ಮುಕ್ತ ಸ್ಥಿತಿಯನ್ನ ಸೇರಿದರು. ಅವರು ಪುನಃ ಹಿಂತಿರುಗಿ ಈ ಮರ್ತ್ಯ ಲೋಕಕ್ಕೆ ಬರಬೇಕಾಗಿಲ್ಲ. ಅವರು ಆಧ್ಯಾತ್ಮದ ಮಾರ್ಗದಲ್ಲಿ ಸಾಧನೆಯನ್ನ ಮಾಡ್ತಾ ಬಹಳ ಮುಂದುವರಿದು ಉನ್ನತ ಜೀವಿಗಳಾಗಿ, ಬೆಳೆದ ಜೀವಿಗಳಾಗಿ ಈ ಒಂದು ಸಂಕೋಲೆಯನ್ನ ಮೀರಿ ಮುಕ್ತ ಸ್ಥಿತಿಯನ್ನ ತಲುಪಿದ್ದಾರೆ. ಅವರನ್ನ ಜೀವನ್ಮುಕ್ತರು ಅಂತ ಕರೀತಾರೆ. ರಾಮಕೃಷ್ಣ ಪರಮಹಂಸರು ಜೀವನ್ಮುಕ್ತರಲ್ಲ. ಅವರು 4ನೆಯ ದೀಕ್ಷೆಯಲ್ಲಿದ್ದವರು. ಪರಮಹಂಸ ಅನ್ನೋದು 4ನೆಯ ದೀಕ್ಷೆ. ಆ 4ನೆಯ ದೀಕ್ಷೆ ಆದಮೇಲೆ ಬರುವಂತಹ 5ನೆಯ ದೀಕ್ಷೆಯೇ ಜೀವನ್ಮುಕ್ತ ದೀಕ್ಷೆ. ಆ ಜೀವನ್ಮುಕ್ತ ದೀಕ್ಷೆಯನ್ನ ಯಾರೋ ಗುರುಗಳು ನಮಗೆ ನೀಡೋದಿಲ್ಲ. ಜೀವನ್ಮುಕ್ತ ದೀಕ್ಷೆಯನ್ನ ಸಾಧಕ ತನಗೆ ತಾನೇ ನೀಡಿಕೊಳ್ಳುತ್ತಾನೆ. ಅದೊಂದು ಹಂತ ಬಿಡಿ, ಅದೊಂದು ಅಮೋಘವಾದಂತ ಅಧ್ಯಾತ್ಮ ಮಾರ್ಗ. ಆ ಮಾರ್ಗವನ್ನ ವಿವರಿಸಿ ಹೇಳುತ್ತೆ ನಮ್ಮ ಥಿಯೋಸಾಫಿಕಲ್ ವಾಂಗ್ಮಯ. 5 ದೀಕ್ಷೆಗಳು, 5ರ ನಂತರ 6, 7, 8, 9, 10ನೆಯ ದೀಕ್ಷೆಯವರೆಗೆ ಸಾಕಷ್ಟು ಸಾಹಿತ್ಯವನ್ನ ನಮ್ಮ ಥಿಯೋಸಾಫಿಕಲ್ ವಾಂಗ್ಮಯ ಸಾಧಕರೊಡನೆ ಹಂಚಿಕೊಳ್ಳುತ್ತೆ. ಇರ್ಲಿ, ಈಗ ನಾವು ಇನ್ನ ದೀಕ್ಷಾ ಮಾರ್ಗವನ್ನೇ ಪ್ರವೇಶ ಮಾಡಿರ್ಲಿಕ್ಕಿಲ್ಲ. ನಾವೆಲ್ಲ ಇನ್ನ ಶಿಷ್ಯ ಪಥದಲ್ಲಿದ್ದೀವೇನೋ, ಅದು ಶಿಷ್ಯ ಪಥದ ಪ್ರಾರಂಭದ ಹಂತದಲ್ಲಿದ್ದೀವೇನೋ, ಅಥವಾ ಇನ್ನೂ ಶಿಷ್ಯ ಪಥವನ್ನೇ ಪ್ರವೇಶ ಮಾಡಿಲ್ವೇನೋ ಅಂತ ಹಂತದಲ್ಲಿದ್ದೀವಿ ನಾವು. ಆದ್ರೆ ಯಾಕೆ ಈ ವಿಷಯಗಳನ್ನ ನಿಮ್ಗೆ ಹೇಳ್ತಿದ್ದೀನಿ ಅಂತಂದ್ರೆ, ಥಿಯೋಸಾಫಿಕಲ್ ಸೊಸೈಟಿಯ ಪ್ರಾರಂಭದ ಹಿಂದೆ ಅಂತಹ
ಉನ್ನತ ಮಹಾತ್ಮರ ಪ್ರೇರಣೆ ಇದೆ. ಯಾರು ಈ ಮಹಾತ್ಮರು, ಎಲ್ಲಿದ್ದಾರೆ ಅನ್ನೋದಾದ್ರೆ, ಜೀವನ್ಮುಕ್ತ ಮಹಾತ್ಮರು ಅವರದೇ ಆದಂತಹ ಒಂದು ಸಂಘವನ್ನ ಮಾಡ್ಕೊಂಡಿದ್ದಾರೆ. ಆ ಸಂಘದ ಹೆಸರು ಶ್ವೇತರ್ಷಿ ಸಂಘ, ವೈಟ್ ಲೋಟಸ್ ಬ್ರದರ್ಹುಡ್ ಅಂತ ಹೇಳ್ತೇವೆ. ಈ ಶ್ವೇತ ಅರ್ಷಿ ಅಂದ್ರೆ ಶ್ವೇತ ಋಷಿಗಳು, ಶ್ವೇತ ಋಷಿಗಳ ಸಂಘ ಎಲ್ಲಿದೆ ಅಂತಂದ್ರೆ, ಹಿಮಾಲಯ ಪರ್ವತದಿಂದ ಉತ್ತರದಲ್ಲಿ, ಟಿಬೆಟ್ನ ಆಚೆ ಶಂಬಳವೆಂಬ ದ್ವೀಪವಿದೆ. ಗೋಬಿ ಸಮುದ್ರದಲ್ಲಿದೆ ಆ ದ್ವೀಪ. ಆ ಗೋಬಿ ಸಮುದ್ರದ ಆ ಗೋಬಿ ದ್ವೀಪವನ್ನ ಶಂಬಳ ದ್ವೀಪ ಅಂತ ಕರಿತೇವೆ ನಾವು. ಶಂಬಳ ದ್ವೀಪ. ಶಂಬಳ ದ್ವೀಪದಲ್ಲಿ ಶ್ವೇತರ್ಷಿಗಳು ನೆಲೆಸಿದ್ರು. ಅವರೆಲ್ಲರೂ ಜೀವನ್ಮುಕ್ತರೇ. 6ನೆಯ ದೀಕ್ಷೆ, 7ನೆಯ ದೀಕ್ಷೆ, 8ನೆಯ ದೀಕ್ಷೆ, ಹೀಗೆ ಆ ದೀಕ್ಷೆಗಳಲ್ಲಿರುವಂತ ಅವ್ರು ಏನ್ ಮಾಡ್ತಾರೆ ಅಲ್ಲಿದ್ಕೊಂಡು? ಅವರು ಜೀವನ್ಮುಕ್ತರು, ಮಾನವಾತೀತರು. ಆ ಮಹಾತ್ಮರು ಅಲ್ಲಿ ನೆಲೆಸಿ ಈ ಸೌರವ್ಯೂಹದ, ಅದರಲ್ಲೂ ಪೃಥ್ವಿ ಯೋಜನೆಯ, ಮಾನವನ, ಪಶು ಪಕ್ಷಿಗಳ ಒಂದು ಸಂಸರಣೆಯನ್ನ ನಿರ್ದೇಶಿಸುತ್ತಿದ್ದಾರೆ. ಸೂಕ್ಷ್ಮ ತತ್ವಗಳು. ಅವ್ರಿಗೆ ಯಾರಿಗೂ ನಮ್ಮ ರೀತಿಯ ಶರೀರಗಳು ಇರ್ಲಿಕ್ಕಿಲ್ಲ. ಇದ್ರೂನು ಅವ್ರು ಅದನ್ನ ತಾತ್ಕಾಲಿಕವಾಗಿ ಬಳಸ್ತಿರ್ತಾರೆ. ಅವರು ಹೆಚ್ಚಾಗಿ ನಮ್ಮ ಮಾನವರ ಮಧ್ಯೆ ಕಂಡು ಬರುವುದಿಲ್ಲ. ಕಾರಣ ಉನ್ನತ ಶಕ್ತಿಗಳು, ಉನ್ನತ ಶಕ್ತಿಗಳನ್ನ ಪಡೆದಂತಹ ಆತ್ಮಗಳು ಯಾವ ಹಂತವನ್ನ ತಲುಪಿರ್ತಾರೆ ಅಂದ್ರೆ, ಅವರು ಅವರ ಒಂದು ಜೀವನ ಶೈಲಿ, ಅವರ ಒಂದು ಕೆಲಸ ಕಾರ್ಯಗಳು ಬಹಳ ಅಮೋಘವಾದದ್ದು. ಎತ್ತರದ ಹಂತದಲ್ಲಿ ನಿಂತಹ ವ್ಯಕ್ತಿ ಕೆಳಗಿರುವಂತಹ ವ್ಯಕ್ತಿಯನ್ನ ಮೇಲೆತ್ತಬಲ್ಲ. ಆದರೆ ಕೆಳಗಿರೋ ವ್ಯಕ್ತಿ ಮೇಲಿರೋ ವ್ಯಕ್ತಿಯನ್ನ ಮೇಲೆತ್ತಲಿಕ್ಕೆ ಸಾಧ್ಯ ಇಲ್ಲ. ಮೇಲಿರುವಂತಹ ವ್ಯಕ್ತಿ ಕೈ ಚಾಚಿ ಕೆಳಗೆ ಬಿಟ್ಟು ನಮ್ಮಂತಹ ಮಾನವರನ್ನ ಮೇಲಕ್ಕೆ ಎತ್ತಲು ಸಾಧ್ಯ. ಅಂತ ಅಮೋಘ ಶಕ್ತಿಗಳು ಅವರು. ಎತ್ತರದ ಒಂದು ಪ್ರಜ್ಞಾವಲಯದಲ್ಲಿ ನೆಲೆಸಿರ್ತಾರೆ ಅವರು. ಅಂತಹ ಜೀವನ್ಮುಕ್ತ ಋಷಿಗಳಲ್ಲಿ ಇಬ್ಬರು ಋಷಿಗಳು ಈ ಥಿಯೋಸಾಫಿಕಲ್ ಸೊಸೈಟಿಯ ಪ್ರಾರಂಭಕ್ಕೆ ಪ್ರೇರಕರು. ಒಬ್ಬರು ಮೌರ್ಯ ಮಹರ್ಷಿಗಳು, ಮತ್ತೊಬ್ಬರು ಕುಥೂಮಿ ಮಹರ್ಷಿಗಳು. ಕುಥೂಮಿಗಳು ಮೌರ್ಯರು. ಈ ಇಬ್ಬರು ಋಷಿಗಳು ಆ ಒಂದು ಪರಿಸ್ಥಿತಿಯಲ್ಲಿ, ಯಾವ ಪರಿಸ್ಥಿತಿಯಲ್ಲಿ, 1875 ಕ್ರಿಸ್ತ ಶಕ, ಆ ಒಂದು ಪರಿಸ್ಥಿತಿಯಲ್ಲಿ ಇಂಥ ಒಂದು ಸಂಘದ ಸ್ಥಾಪನೆಗೆ ಕಾರಣಕರ್ತರಾದ, ಅದಕ್ಕೆ ಅವರನ್ನ ಅಂತರಂಗ ಸ್ಥಾಪಕರು ಅಂತ ಹೇಳ್ತಾರೆ. ಅಂತರಂಗ ಸ್ಥಾಪಕರು, ಬಹಿರಂಗ ಸ್ಥಾಪಕರಲ್ಲ. ಆದ್ರೆ ಈ ಇಬ್ಬರು ಋಷಿಗಳು ಈ ಬಾಹ್ಯ ಪ್ರಪಂಚದಲ್ಲಿ ಇಂಥ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಲಿಕ್ಕೆ ಬೇಕಾದಂತಹ ಆತ್ಮಗಳನ್ನ ಹುಡುಕ್ತಾ ಇದ್ರು. ಯಾರು ಅಂತ ಬೆಳೆದ ಆತ್ಮಗಳು ಈ ಸಂಸ್ಥೆಯನ್ನ ಪ್ರಾರಂಭ ಮಾಡಲಿಕ್ಕೆ ಬೇಕಾದಂತ ಅರ್ಹತೆಯನ್ನ ಹೊಂದಿರೋರು ಅಂತ. ಹಾಗೆ ಹುಡುಕ್ತಾ ಇರುವಾಗ
ಅವರ ದೃಷ್ಟಿಗೆ ಕಂಡವರೇ ಮ್ಯಾಡಮ್ ಬ್ಲವಾಟ್ಸ್ಕಿ ಅವರು ಮತ್ತೆ ಕರ್ನಲ್ ಆಲ್ಕಾಟ್. ಮ್ಯಾಡಮ್ ಬ್ಲವಾಟ್ಸ್ಕಿ ಅವರು ರಷ್ಯಾ ದೇಶದ ಯೋಗಿ ಆಕೆ. ಮತ್ತೆ ಕರ್ನಲ್ ಆಲ್ಕಾಟರು ಅಮೇರಿಕಾ ದೇಶದ ಒಬ್ಬ ಮಹಾನ್ ಯೋಧ, ಮಹಾನ್ ಆಡಳಿತಗಾರ. ಈ ಎರಡು ಆತ್ಮಗಳಲ್ಲಿ ಅವರಿಗೆ ಇಂಥ ಒಂದು ಶ್ರೇಷ್ಠವಾದ ಕಾರ್ಯವನ್ನ ಮಾಡುವ ಅರ್ಹತೆ ಕಂಡಿತು. ಆ ಇಬ್ಬರನ್ನ ಒಟ್ಟಿಗೆ ಸೇರಿಸಿ ಒಂದು ಜಾಗದಲ್ಲಿ ಸೇರುವ ಹಾಗೆ ಮಾಡಿ, ಕಲೆತು ಮಾತನಾಡುವಂತೆ ಮಾಡಿ, ಅಭಿಪ್ರಾಯಗಳನ್ನ ಹಂಚಿಕೊಳ್ಳುವಂತೆ ಮಾಡಿ, ಅವರಿಬ್ಬರ ಮಧ್ಯೆ ಒಂದು ಆಕರ್ಷಣೆಯನ್ನ ಸೃಷ್ಟಿ ಮಾಡಿ ಇಂತಹ ಒಂದು ಅಧ್ಯಾತ್ಮ ಸಂಸ್ಥೆಗೆ ಪ್ರೇರಕರ. ಮ್ಯಾಡಮ್ ಬ್ಲವಾಟ್ಸ್ಕಿ 1831 ಇಸವಿಯಲ್ಲಿ ರಷ್ಯಾ ದೇಶದಲ್ಲಿ ಹುಟ್ಟಿದೆ. ಈಕೆ ರಾಜಮನೆತನಕ್ಕೆ ಸೇರಿದವರು, ರಷ್ಯಾ ದೇಶದ ರಾಜಮನೆತನಕ್ಕೆ ಸೇರಿದವರು, ಬಹಳ ಶ್ರೀಮಂತರು, ದೊಡ್ಡ ಅರಮನೆ, ಅಂತ ಅರಮನೆಯಲ್ಲಿ ವೈಭೋಗದ ಜೀವನವನ್ನ ನಡೆಸ್ತಾ ಇದ್ರು ಬಾಲ್ಯದಲ್ಲಿ. ಆದ್ರೆ ಬಾಲ್ಯದಲ್ಲೇ ಅವರಿಗೆ ಲೌಕಿಕದ ಕಡೆ ಒಂದು ವಿರಕ್ತ ಭಾವನೆ ಉಂಟಾಗಿತ್ತು, ವೈರಾಗ್ಯ. ಅವರಿಗೆ ಲೌಕಿಕ ಅಷ್ಟು ರುಚಿಸುತ್ತಿರಲಿಲ್ಲ. ವಿಶಿಷ್ಟ ಬಾಲಕಿಯಾಗಿದ್ರು ಅವರು, ಎಲ್ಲ ಮಕ್ಕಳ ಹಾಗಿರ್ಲಿಲ್ಲ ಅವರು. ಸಾಮಾನ್ಯವಾಗಿ ಮಹಾಪುರುಷರು ಇರೋದೇ ಹಾಗೆ. ಅವರಿಗೆ ಸಂಸ್ಕಾರಗಳು ಬಹಳ ಉನ್ನತ ಮಟ್ಟಕ್ಕೆ ಬೆಳೆದಿರ್ತವೆ. ಹಿಂದಿನ ಎಷ್ಟೋ ಜನ್ಮಗಳ ಸಾಧನೆ ಅವರನ್ನ ಆ ಮಟ್ಟಕ್ಕೆ ಕರ್ಕೊಂಬಂದ್ ಬಿಟ್ಟಿರುತ್ತೆ. ಚಿಕ್ಕನ್ನಲ್ಲೇನೆ ವೈರಾಗ್ಯ ನೀವು ಕಾಣ್ಲಿಕ್ಕೆ ಸಾಧ್ಯನ? ಸಾಮಾನ್ಯವಾಗಿ ಎಲ್ರಲ್ಲೂ, ನನಗಾಗ್ಲಿ ನಿಮ್ಗಾಗ್ಲಿ ಚಿಕ್ಕನ್ನಲ್ಲಿ ವೈರಾಗ್ಯವಿತ್ತ? ಹೋಗ್ಲಿ, ಇವಾಗ್ಲಾದ್ರೂ ಇದೆಯಾ ಪೂರ್ಣ ವೈರಾಗ್ಯ? ಇಲ್ಲ, ಅಲ್ಪ ವೈರಾಗ್ಯ. ಹೌದಾ ಅಲ್ವಾ? ಲೋಭ ಇನ್ನೂ ಇದೆ ನಮ್ಮಲ್ಲಿ, ಬಹಳ ಮಟ್ಟಿಗೆ ನಮ್ಮನ್ನು ಕಾಡ್ತಾ ಇದೆ. ಅವರು ಚಿಕ್ಕ ವಯಸ್ಸಿನಲ್ಲೇನೆ ವೈರಾಗ್ಯವನ್ನ ಹೊಂದಿದ್ರು. ಎಲ್ಲೋ ಕುಳಿತುಕೊಂಡಿರ್ತಿದ್ರು, ಯಾರ ಹತ್ರಲ್ಲೋ ಮಾತನಾಡ್ತಿದ್ರು, ಯಾವುದೋ ಸೂಕ್ಷ್ಮ ದೃಶ್ಯಗಳನ್ನ ಕಾಣ್ತಿದ್ರು. ಅವರಲ್ಲಿ ಒಂದು ರೀತಿಯ ಅತೀಂದ್ರಿಯ ಶಕ್ತಿ ಕಂಡು ಬರ್ತಿತ್ತು. ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಶಕ್ತಿಗಳು, ದೃಶ್ಯಗಳು ಅವರಿಗೆ ಕಾಣ್ತಿತ್ತು. ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಕೆಲವು ವ್ಯಕ್ತಿಗಳ ಜೊತೆ ಅವರು ಮಾತನಾಡ್ತಿದ್ರು, ಶಕ್ತಿಗಳ ಜೊತೆ ಅವರು ಮಾತನಾಡ್ತಿದ್ರು. ಅಂದ್ರೆ ಅವರಿಗೆ ಸೂಕ್ಷ್ಮ ಸಂವೇದನೆ ಅನ್ನೋದು ಚಿಕ್ಕ ವಯಸ್ಸಿನಲ್ಲೇ ಇತ್ತು. ವಿ ಕಾಲ್ ಇಟ್ ಎಸ್ ಕ್ಲೇರ್ ವಾಯನ್ಸ್. ಕ್ಲೇರ್ ವಾಯನ್ಸ್ ಅಂತಂದ್ರೆ ಒಂದು ಅತೀಂದ್ರಿಯ ಶಕ್ತಿ, ಅಂದ್ರೆ ನಮ್ಮ ಇಂದ್ರಿಯಗಳಿಗೆ ಮೀರಿದ ಶಕ್ತಿ. ನಮಗೆ ಕಾಣದ್ದು ಅವರಿಗೆ ಕಾಣುತ್ತೆ ಅಂತ ಶಕ್ತಿ ಅವರಿಗೆ ಚಿಕ್ಕನ್ನಲ್ಲೇ. ಈ ಅತೀಂದ್ರಿಯ ಶಕ್ತಿಗಳು ಆಕೆಗೆ ಬೆಳೀತಾ ಹೋಯ್ತು. ಒಂದು ಹಂತ ಬಂತು, ಅವರ ತಂದೆ ಆಕೆಗೆ ಮದುವೆಯನ್ನು ಮಾಡಿದ್ರು. ಅವರ ಹೆಸರು ಹ್ಯಾನ್ ಅಂತ, ಹೆಲೆನಾ ಪೆಟ್ರೋವ್ನಾ ಹ್ಯಾನ್ ಅಂತ. ಆದ್ರೆ ಮದುವೆಯಾಗಿದ್ದು ಬ್ಲವಾಟ್ಸ್ಕಿ ಎಂಬ ವ್ಯಕ್ತಿಯೊಡನೆ. ಆದ್ರೆ ಅವರಿಗೆ ಆ ಮದುವೆಯಲ್ಲಿ ಅಷ್ಟು ಅನ್ಯೋನ್ಯತೆ ಸಿಕ್ಕಲಿಲ್ಲ. ಅವರು ಬಹಳ ಬೇಗ ಆ ಮದುವೆಯಿಂದ ಹೊರಗೆ ಬಂದರು, ವಿಚ್ಛೇದನವನ್ನ ಹೊಂದಿದರು. ನಂತರ ವಿಶ್ವ ಪರ್ಯಟನೆಯನ್ನ ಪ್ರಾರಂಭ ಮಾಡಿದ್ರು. ಅವ್ರು ಇನ್ನ ಸೊಸೈಟಿಯನ್ನ ಪ್ರಾರಂಭ ಮಾಡಿಲ್ಲ. ಆದ್ರೆ 1875ಕ್ಕಿಂತ ಮೊದಲು, ಅವ್ರು ಹುಟ್ಟಿದ 1831, ಅವ್ರಿಗೆ ಮದುವೆ ಆಗಿದ್ 17-18 ವರ್ಷಕ್ಕೆ. ಅಂದ್ರೆ ನಾನು ಹೇಳ್ತಾ ಇರೋ ಮಾತು 1847-48ನೇ ವಯಸ್ಸಿನಲ್ಲಿ ವಿಶ್ವ ಪರ್ಯಟನೆ ಪ್ರಾರಂಭ ಮಾಡಿದ್ರು. ಆ ಕಾಲದಲ್ಲಿ ಒಂದು ವಾಹನವೂ ಇರಲಿಲ್ಲ. ಹೌದಾ?
ಈ ವಿಶ್ವದ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಪರ್ಯಟನೆಯನ್ನ ಮಾಡ್ತಿದ್ರು. ಆ ವಿಶ್ವ ಪರ್ಯಟನೆಯನ್ನ ಮಾಡ್ತಾ ಯುರೋಪ್ ಖಂಡವನ್ನ ಸುತ್ತಾಡಿದ್ರು. ಅಧ್ಯಾತ್ಮದ ಪರಿಶೋಧನೆಯನ್ನ ಮಾಡ್ತಾ ಅವರಿಗೆ ಬೇಕಾದಂತ ಅಧ್ಯಾತ್ಮ ಬೋಧನೆಗಳನ್ನ ಹುಡುಕ್ತಾ, ಸೂಕ್ತ ಗುರುಗಳನ್ನ ಹುಡುಕ್ತಾ ಯುರೋಪ್ ಖಂಡವನ್ನೆಲ್ಲ ಅಲುಗಾಡಿದ್ರು. ಈಜಿಪ್ಟಿಗೆ ಬಂದ್ರು. ಈಜಿಪ್ಟ್ನ ಪಿರಮಿಡ್ಗಳು, ಈಜಿಪ್ಟಿನಲ್ಲಿರುವ ಕಬ್ಬಾಲ ಅನ್ನುವಂಥದ್ದು ನಮ್ಮ ವೇದಗಳು, ಉಪನಿಷತ್ತುಗಳು ಹೇಗೆ ಪ್ರಾಚೀನ ಅಧ್ಯಾತ್ಮ ಬೋಧನೆಗಳು, ಕಬ್ಬಾಲ ಅಂತಹ ಆಧ್ಯಾತ್ಮ ಬೋಧನೆಗಳು ಬಹಳ ಪ್ರಾಚೀನ ಆಧ್ಯಾತ್ಮ ಬೋಧನೆಗಳು. ನೋಡಿ, ಈ ಜಗತ್ತಿನಲ್ಲಿ ಬಹಳ ಪುರಾತನವಾದಂತಹ ಭೂಖಂಡಗಳು ಅಂದ್ರೆ ಒಂದು ಭರತ ಖಂಡ, ಮತ್ತೊಂದು ಈಜಿಪ್ಟ್. ಈಜಿಪ್ಟ್ನ ಪಿರಮಿಡ್ಗಳಿಗೆ ಕ್ರಿಸ್ತಪೂರ್ವ 10,000 ವರ್ಷಗಳ ಹಿಂದಿನ ಇತಿಹಾಸವಿದೆ. ಅಲ್ಲಿ ನಾಗರಿಕತೆಗಳಿತ್ತು. ಉಚ್ಛ್ರಾಯ ಮಟ್ಟದಲ್ಲಿ ಬೆಳೆದು ಬಾಳಿದಂತ ನಾಗರಿಕತೆಗಳು ಈಜಿಪ್ಟ್ ದೇಶದಲ್ಲಿತ್ತು. ಅಂತ ಈಜಿಪ್ಟಿನಲ್ಲಿ ನೆಲೆಸಿ ಕಬ್ಬಾಲನ ಸ್ಟಡಿ ಮಾಡ್ತಾರೆ, ಅಧ್ಯಯನ ಮಾಡ್ತಾರೆ. ತಂದೆ ಇಲ್ಲ, ಜೊತೆಗೆ ತಾಯಿ ಇಲ್ಲ, ಅಣ್ಣ ಇಲ್ಲ, ತಮ್ಮ ಇಲ್ಲ, ಏಕಾಂಗಿಯಾಗಿ. ಅಂದ್ರೆ ಒಂದು ರಷ್ಯಾಯಲ್ಲಿ, ಈಜಿಪ್ಟಿಯಲ್ಲಿ ಒಂದು ವಾಹನಗಳಿಲ್ಲ. ಆ ಸಂದರ್ಭದಲ್ಲಿ ಬರೀ ಹಡಗುಗಳಲ್ಲಿ ಓಡಾಡಬೇಕಾಗಿತ್ತು. ಯಾವ ಧೈರ್ಯ ಇತ್ತು ಆಕೆಗೆ, ಎಷ್ಟು ಸಾಹಸಮಯ ವ್ಯಕ್ತಿತ್ವವಿತ್ತು. ಈಜಿಪ್ಟು ಯುರೋಪ್ ಖಂಡವನ್ನೆಲ್ಲ ಅಲೆದು ಭಾರತಕ್ಕೆ ಬಂದ್ರು. ಭಾರತದ ಮೂಲಕ ಟಿಬೆಟ್ನ ದಾಟಿ ಹಿಮಾಲಯದ ತಪ್ಪಲು ಪ್ರದೇಶವನ್ನ ಪ್ರವೇಶ ಮಾಡಿದ್ರು. ಅದು ದುರ್ಗಮವಾದಂತ ಸ್ಥಳ. ನಾನಿದು ಹೇಳ್ತಾ ಇರೋದು 1860 ಅಥವಾ 62ನೇ ಕ್ರಿಸ್ತಶಕ, 1860-65 ಆ ಸಂದರ್ಭದಲ್ಲಿ. ಒಮ್ಮೆ ಪ್ರಯತ್ನ ಪಟ್ಟರು ಆ ಟಿಬೆಟ್ನ ಗುಡ್ಡಗಾಡುಗಳ ಮೂಲಕ ಒಳಗಡೆ ಪ್ರವೇಶ ಮಾಡ್ಲಿಕ್ಕೆ. ಕಾರಣ, ಹಿಮಾಲಯದಲ್ಲಿ ಮಹಾನ್ ತಪಸ್ವಿಗಳಿದ್ದಾರೆ ಅಂತ ಆಕೆಗೆ ತಿಳಿದಿತ್ತು. ಅಂತ ತಪಸ್ವಿಗಳನ್ನ ಭೇಟಿಯಾಗಲು, ಸೂಕ್ತ ಗುರುಗಳನ್ನ ಹುಡುಕಲು, ಅಂತ ಗುರುಗಳಿಂದ ಬೋಧನೆಗಳನ್ನ ಪಡೆಯಬೇಕು ಅನ್ನುವಂತಹ ಒಂದು ಅತ್ಯಂತ ಉನ್ನತ ಆಸಕ್ತಿಯಿಂದ ಪ್ರವೇಶ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು. ಮೊದಲನೇ ಪ್ರಯತ್ನದಲ್ಲಿ ವಿಫಲರಾದರು. ಏಕೆಂದ್ರೆ ಅದು ಸಾಮಾನ್ಯವಾದಂತಹ ಭೂಪ್ರದೇಶವಲ್ಲ. ಆ ಪ್ರದೇಶದಲ್ಲಿ ಒಳಗೆ ಹೋಗೋದು ಕಷ್ಟ, ಹೋದವ್ರು ಹಿಂತಿರುಗಿ ಬರೋದು ಕಷ್ಟ. ಯಾವಾಗ ನಾನು ಹೇಳ್ತಿರೋದು ಇದು 160-170 ವರ್ಷಗಳ ಹಿಂದಿನ ಮಾತು. ಈಗಲೇ ಹಿಮಾಲಯಕ್ಕೆ ಹೋಗೋದಿಲ್ಲ ಜನ. ಹಿಮಾಲಯದ ಬಹಳ ಒಳ ಪ್ರದೇಶಗಳನ್ನ ತಲುಪಲಿಕ್ಕೆ ಈಗಲೂ ಸಾಧ್ಯವಿಲ್ಲ. ಬಹಳ ಥಂಡಿ ಇರುತ್ತೆ. ಮತ್ತೆ ಹಲವಾರು ಸವಾಲುಗಳಿದೆ ಆ ಪ್ರದೇಶವನ್ನ ತಲುಪಲಿಕ್ಕೆ. ಅಂಥದ್ರಲ್ಲಿ ಈಕೆಯ ಸಾಹಸವನ್ನ ಮೆಚ್ಚಬೇಕು. ಸಾಮಾನ್ಯವಾಗಿ ಅಧ್ಯಾತ್ಮ ಜೀವಿಗಳು ಸಾಹಸಮಯ ವ್ಯಕ್ತಿತ್ವವನ್ನ ಹೊಂದಿರ್ತಾರೆ. ಸ್ವಾಮಿ ವಿವೇಕಾನಂದರು ಭರತ ಖಂಡವನ್ನ ಬಿಟ್ಟು ಅಮೆರಿಕಾವನ್ನ ತಲುಪಿದ್ರು. ನಮ್ಮ ಹಿಂದೂ ಧರ್ಮದ ಪ್ರಚಾರವನ್ನ ಮಾಡಿದ್ರು. ಅವ್ರ ಕೈಯಲ್ಲಿ ಕವಡೆ ಕಾಸಿರ್ಲಿಲ್ಲ, ಹೊಟ್ಟೋಗಿದ್ರು ಹಡಗತ್ತಿ. ಪರಿವ್ರಾಜಕರು. ಯಾರು ಪರಿವ್ರಾಜಕರಂದ್ರೆ ಅವರಿಗೆ ಯಾವುದೇ ರೀತಿಯ ಭದ್ರತೆ ಇರೋದಿಲ್ಲ. ಅವರಿಗೆ ಭದ್ರತೆ ಬೇಕಾಗೋ ಇಲ್ಲ. ಅವರು ಭದ್ರತೆಗಳ ಕಟ್ಟುಪಾಡಿಗೆ ಸಿಕ್ಕಾಕೊಂಡೇ ಇರೋದಿಲ್ಲ. ಸುಮ್ಮನೆ ಏಕಾಂಗಿಯಾಗಿ ಹೋಗ್ತಾ ಇರ್ತಾರೆ. ಅವರಿಗೆ ಮುಂದಿನ ಊಟ ಎಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ, ಮುಂದೆ ನೆರಳು ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ, ಮುಂದೆ ಕುಡಿಲಿಕ್ಕೆ ನೀರ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ, ಮಲಗ್ಲಿಕ್ಕೆ ಒಂದು ಮಠ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ. ಅಂದ್ರೆ ಅನಿಶ್ಚಿತ ವಲಯದಲ್ಲಿ ಸದಾ ಬದುಕಿರ್ತಾರೆ. ನಾವು ಎಲ್ಲ ನಿಶ್ಚಿತವಾಗಿರ್ಬೇಕು. ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೇಕು, ಮನೆ ಕಟ್ಟಿರ್ಬೇಕು, ಮನೆಗಳು ಕಟ್ಟು ಬಾಡಿಗೆ ಕೊಟ್ಟಿರಬೇಕು, ಮನೆಯಲ್ಲಿ ಸಮೃದ್ಧಿಯಾಗಿ ತಿನ್ಲಿಕ್ಕೆ ಆಹಾರ ಸಿಗಬೇಕು, ಬೆಳಿಗ್ಗೆ ಎದ್ದ ತಕ್ಷಣ ನಮ್ಗೆ ಬೇಕಾದಂತಹ ಎಲ್ಲ ಸವಲತ್ತುಗಳು ಇರ್ಬೇಕು, ರಾತ್ರಿ ಮಲಗಲಿಕ್ಕೆ
ಭದ್ರತೆಯಿಂದ ಕೂಡಿದಂತಹ ಒಂದು ಕೊಠಡಿ ಇರಬೇಕು, ಹಾಸಿಗೆ ಇರಬೇಕು, ಸುಪ್ಪತ್ತಿಗೆ ಹಾಸಿಗೆ ಇರಬೇಕು. ಏನಾದ್ರೂ ವಿಪರೀತ ಬಿಸಿಲಿತ್ತು ಅಂತಂದ್ರೆ ಫ್ಯಾನು, AC ಇರಬೇಕು. ಎಷ್ಟು ಬೇಡ್ತೀವಿ. ಪರಿವ್ರಾಜಕರು ಪರಮ ವೈರಾಗಿಗಳು. ಅವರು ಅನಿಶ್ಚಿತ ವಲಯದಲ್ಲಿರ್ತಾರೆ. ಏನೂ ಇರೋದಿಲ್ಲ ಅವರ ಬಳಿ, ಯಾವುದೂ ನಿಶ್ಚಿತತೆ ಇಲ್ಲ. ವಿವೇಕಾನಂದರು ಹಾಗೆ ಇಡೀ ಭರತ ಖಂಡವನ್ನೇ ಸುತ್ತಾಡಿದ್ರು. ಶಂಕರಾಚಾರ್ಯರು ಅವರು ಇನ್ನೂ ಹಳಬರು. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ, ದ್ವಾರಕಾಯಿಂದ ಹಿಡಿದು ಪುರಿಯವರೆಗೆ ಕಾಲ್ನಡಿಗೆಯಲ್ಲಿ ಓಡಾಡಿದ್ರಲ್ಲ. ಯಾವಾಗ? 1300 ವರ್ಷಗಳ ಹಿಂದೆ, 1200 1300 ವರ್ಷಗಳ ಹಿಂದೆ ಹೇಗೆ ಓಡಾಡಿರ್ಬೇಕು ಅವರು. ಇವರು ಹಾಗೆ ಪರಿವ್ರಾಜಕರು. ಟಿಬೆಟ್ನ 2ನೆಯ ಬಾರಿ ಮತ್ತೆ ಪ್ರವೇಶವನ್ನ ಪ್ರಯತ್ನ ಪಟ್ರು. 2ನೇ ಬಾರಿ ಯಶಸ್ಸನ್ನ ಕಂಡ್ರು. ಟಿಬೆಟ್ನ ದುರ್ಗಮ ಟೆರೈನ್ ಅಥವಾ ಭೂವಲಯವನ್ನ ಸಾಧಿಸಿ ಮುಂದೆ ಹೋದ್ರು. ಆ ಭೂವಲಯದಲ್ಲಿ ಕೊನೆಗೆ ತಮ್ಮ ಗುರಿಯನ್ನ ತಲುಪಿದರು. ಮೌರ್ಯ ಋಷಿಗಳ ಆಶ್ರಮವನ್ನ ತಲುಪಿದರು. ಆ ಮೌರ್ಯ ಋಷಿಗಳು, ಕುಥೂಮಿ ಋಷಿಗಳು ಅಲ್ಲೇ ಇರೋದು, ಟಿಬೆಟ್ನ ಕಣಿವೆಗಳಲ್ಲಿ ವಾಸ ಮಾಡ್ತಾರೆ. ಇವರು ಮೌರ್ಯ ಋಷಿಗಳ ಆಶ್ರಮದಲ್ಲಿ ಹೆಚ್ಚು ಕಡಿಮೆ 2 ವರ್ಷಗಳ ಕಾಲ ಇದ್ರು. ಆ ಮೌರ್ಯ ಋಷಿಗಳ ಸಾಂಗತ್ಯ, ಸಂಪರ್ಕ, ಅಲ್ಲಿದ್ದಂತಹ ಗ್ರಂಥಗಳು, ಅಧ್ಯಯನ, ವ್ಯಾಸಂಗ ಅವರ ಒಂದು ಅಧ್ಯಾತ್ಮ ಶಕ್ತಿಯನ್ನ ಬಹಳ ಪ್ರಖರ ಅಥವಾ ಪ್ರಬಲಗೊಳಿಸಿದ್ರು. ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ರು, ಸಾಕಷ್ಟು ಸಾಧನೆಯನ್ನ ಮಾಡಿದ್ರು, ಗುರುಗಳಿಂದ ಪ್ರತ್ಯಕ್ಷ ಬೋಧನೆಗಳನ್ನ ಪಡೆದರು. ಮೌರ್ಯ ಋಷಿಗಳ ಒಬ್ಬ ಉತ್ತಮ ಶಿಷ್ಯೆಯಾಗಿ ಕಲಿಯಬೇಕಾದದ್ದನ್ನೆಲ್ಲ ಕಲಿತ ನಂತರ 2 ವರ್ಷದ ನಂತರ ಆಕೆ ಹಿಂತಿರುಗಿ ಬಂದು ಅಮೆರಿಕ ದೇಶವನ್ನ ತಲುಪಿದ್ರು. ಹೊರಟೋದ್ರು. ಹಡಗು ಹತ್ತಿ ಅಮೆರಿಕಾಗೆ. ಆಗಿನ ವಿಮಾನಗಳೆಲ್ಲ ಇರಲಿಲ್ಲ. ಇಂತಹ ಮೇಡಮ್ ಬ್ಲಾವೆಟ್ಸ್ಕಿ ಅವರಿಗೆ ಅತೀಂದ್ರಿಯ ಶಕ್ತಿ ಚೆನ್ನಾಗಿ ಒಲಿದಿತ್ತು ಬಾಲ್ಯದಿಂದಲೇ. ಇವರಲ್ಲಿ ಇದ್ದಂತಹ ಅತೀಂದ್ರಿಯ ಶಕ್ತಿಗಳನ್ನ ಗಮನಿಸಿದಂತಹ ಅಮೆರಿಕಾದ ಬಹಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಇವರಿಂದ ಆಕರ್ಷಿತರಾದರು. ವ್ಯಾಪಾರಸ್ಥರಿರ್ಬೋದು, ಅಧಿಕಾರಿಗಳಿರಬಹುದು, ದೊಡ್ಡ ಹುದ್ದೆಗಳಲ್ಲಿ ಇರುವಂತವರಾಗಿರಬಹುದು, ಅಥವಾ ರಾಜ ಮನೆತನದವರಾಗಿರಬಹುದು. ಅಂತ ಹೆಸರುವಾಸಿಯಾದಂತಹ ಅಮೆರಿಕಾದ ಬಹಳಷ್ಟು ವ್ಯಕ್ತಿಗಳು ಇವರಲ್ಲಿದ್ದ ಅತೀಂದ್ರಿಯ ಶಕ್ತಿಯನ್ನ ಗಮನಿಸಿ ಇವರ ಕಡೆಗೆ ಆಕರ್ಷಿತ. ಇವ್ರೇನ್ ಮಾಡ್ತಿದ್ರು ಅಂತಂದ್ರೆ, ಇದ್ದಕ್ಕಿದ್ದ ಹಾಗೆ ಕೆಲವು ವಸ್ತುಗಳನ್ನ ಪ್ರಕಟಪಡಿಸ್ತಿದ್ರು. ಈಗ ಯಾವುದೋ ಒಂದು ಹಂತದಲ್ಲಿ ಟೀ ಕುಡಿಲಿಕ್ಕೆ ಕಪ್ಪಿಲ್ಲ, ಕೈ ಹಿಂಗ್ ಎತ್ತಿದ ತಕ್ಷಣ ಅವ್ರ ಕೈಯಲ್ಲಿ ಟೀ ಕಪ್. ಎಲ್ಲಿಂದ ಬಂತು, ಹೇಗೆ ಬಂತು? ಅದೊಂದು ಅತೀಂದ್ರಿಯ ಶಕ್ತಿ. ದೇರ್ ಆರ್ ಸೋ ಮೆನಿ, ಬೇಕಾದಷ್ಟು ರೀತಿಯ ಅತೀಂದ್ರಿಯ ಶಕ್ತಿಗಳಿವೆ. ಇತರರಲ್ಲಿ ಯಾವ ಆಲೋಚನೆಗಳು ನಡೀತಾ ಇದೆ ಅನ್ನೋದನ್ನ ಗುರ್ತಿಸಿ ಕಂಡು ಹಿಡ್ಕೊಳ್ಳುವಂತ ಶಕ್ತಿ ಕೆಲವರಿಗಿರುತ್ತೆ. ಯಾವುದೋ ಒಂದು ವಸ್ತು ಇಲ್ಲಿದೆ, ದೃಷ್ಟಿ ಇಟ್ಟ ತಕ್ಷಣ ಆ ವಸ್ತು ಮುಂದಕ್ಕೆ ಹೋಗುತ್ತೆ. ಇದು ಅತೀಂದ್ರಿಯ ಶಕ್ತಿ. ಇದ್ಯಾವುದೋ ಒಂದು ಪುಸ್ತಕ ನನ್ನ ಕೈನಲ್ಲಿ ಇಟ್ಕೊಳ್ತೀನಿ. ಈ ಪುಸ್ತಕನ ನಾನ್ ಮುಟ್ಟಕ್ ಮೊದಲು ಯಾರು ಮುಟ್ಟಿದ್ರು, ಯಾವ ಜಾಗದಲ್ಲಿ ಮುಟ್ಟಿದ್ರು, ಅವ್ರಿಗೆ ಈ ಪುಸ್ತಕ ಎಲ್ಲಿ ಸಿಕ್ತು, ಅವ್ರ ಹಿಂದೆ ಇನ್ಯಾರು ಈ ಪುಸ್ತಕವನ್ನ ಮುಟ್ಟಿದ್ರು, ಅವ್ರ ಹಿಂದೆ ಯಾರು ಮುಟ್ಟಿದ್ರು, ಈ ಪುಸ್ತಕ ಈ ನನ್ನ ಕೈಗೆ ಬರೋ ಹಂತದಲ್ಲಿ ಏನೇನಾಗಿದೆ ಅದೆಲ್ಲ ಸುಮ್ಮನೆ ಅದನ್ನ ನೋಡಿದ ತಕ್ಷಣ, ಅದನ್ನ ಮುಟ್ಟಿದ ತಕ್ಷಣ ಹೇಳೋರಿಲ್ಲ. ಇವೆಲ್ಲ ಅತೀಂದ್ರಿಯ ಶಕ್ತಿಗಳು. ಇಂಥ ಬೇಕಾದಷ್ಟಿದೆ. ಕ್ಲಿಯರ್ ಆಡಿಯನ್ಸ್, ಇಲ್ಲಿ ಕೆಲವು ಶಕ್ತಿಗಳಿವೆ, ಈಗ ಎಲ್ಲ ಕಡೆ ಇರ್ತವೆ. ಪ್ರಕೃತಿ ಗಣಗಳು,
ಪ್ರಕೃತಿ ಗಣಗಳು ಅಂದ್ರೆ ಅದೊಂದು ರೀತಿಯ ಶಕ್ತಿಗಳು. ಆ ಪ್ರಕೃತಿ ಗಣಗಳು ನನ್ ಕಣ್ಣಿಗೆ ಕಾಣಿಸ್ತಿಲ್ಲ, ನಿಮ್ ಕಣ್ಣಿಗೆ ಕಾಣಿಸ್ತಿಲ್ಲ, ಬಟ್ ಅಂತವ್ರಿಗೆ ಕಾಣಿಸುತ್ತೆ, ಅಂತವರಿಗೆ ಕಾಣಿಸುತ್ತೆ. ಇಂತಹ ಅತೀಂದ್ರಿಯ ಶಕ್ತಿಯನ್ನ ಗುರುತಿಸಿದಂತಹ ಅಮೆರಿಕ ದೇಶದ ಜನ ಇವರಿಂದ ಆಕರ್ಷಿತರಾಗಿದ್ರು. ಇವರು ಈ ಅತೀಂದ್ರಿಯ ಶಕ್ತಿಗಳ ಒಂದು ಅಂತಿಮ ವಲಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಈ ಅತೀಂದ್ರಿಯ ಶಕ್ತಿಗಳಿಗೆ ಅವರು ಮರುಳಾಗಿರ್ಲಿಲ್ಲ. ಇವುಗಳನ್ನ ಸಿದ್ಧಿಗಳು ಅಂತ ಕರೀತಾರೆ ನಮ್ಮ ಯೋಗಶಾಸ್ತ್ರದಲ್ಲಿ. ಸಿದ್ಧಿಗಳು ಇವರಿಗಿತ್ತು, ಆದ್ರೆ ಈ ಸಿದ್ಧಿಗಳು ಒಂದು ಹಂತದಲ್ಲಿ ನಿಷ್ಪ್ರಯೋಜಕ, ಇದಕ್ಕೆ ಅಂಟಿಕೊಳ್ಳಬಾರದು, ಇದನ್ನ ಮೀರಿ ನಾವು ಬೆಳಿಬೇಕು ಅನ್ನೋದು ಅವರಿಗೆ ಗೊತ್ತಿತ್ತು, ಚೆನ್ನಾಗಿ ಗೊತ್ತಿತ್ತು. ಆ ಕಾಲದಲ್ಲಿ ಅಮೆರಿಕ ದೇಶದಲ್ಲಿ ಸಿಯಾನ್ಸ್ಗಳು ಅಂತ ಕೆಲವು ಸಭೆಗಳನ್ನ ಮಾಡ್ತಿದ್ರು. ಇದು ಒಂದು ದೊಡ್ಡ ವಲಯ ಅದು. ಅಂದ್ರೆ ಉನ್ನತ ಹುದ್ದೆಗಳಲ್ಲಿರುವಂತವರು, ಚೆನ್ನಾಗಿ ವಿದ್ಯಾಭ್ಯಾಸವನ್ನ ಮಾಡಿರೋರು, ಈ ವಿಜ್ಞಾನಿಗಳು, ಮೇಧಾವಿಗಳು, ಇವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಅಲ್ಲಲ್ಲಿ ಸಿಯಾನ್ಸ್ಗಳು. ಸಿಯಾನ್ಸ್ ಅಂತಂದ್ರೆ ಸತ್ತವರ ಆತ್ಮಗಳನ್ನ ಆಹ್ವಾನ ಮಾಡುದು. ಆ ಸತ್ತ ಆತ್ಮಗಳನ್ನ ಆಹ್ವಾನ ಮಾಡಿ ಆ ಆತ್ಮಗಳ ಜೊತೆ ಸಂಭಾಷಣೆಯನ್ನ ನಡೆಸೋದು. ಈ ಸಿಯಾನ್ಸ್ಗಳು ಬಹಳ ಪ್ರಾಸಿದ್ಧ್ಯವನ್ನ ಪಡೆದಿತ್ತು ಆಗ. ಅಂತಹ ಒಂದು ಸಿಯಾನ್ಸ್ ವೆರ್ಮಾಂಟ್ ನಗರದಲ್ಲಿ ಚಿಟೆಂಡಾನ್ ಅನ್ನುವಂಥ ಪ್ರದೇಶದಲ್ಲಿ ಎಡಿ ಸೋದರರ ಒಂದು ಫಾರ್ಮ್ ಹೌಸ್ ನಲ್ಲಿ ಒಮ್ಮೆ ಆಯೋಜಿಸಲ್ಪಟ್ಟಿತ್ತು. ವೆರ್ಮಾಂಟ್ ಅನ್ನೋ ನಗರ, ಚಿಟೆಂಡನ್ ಅನ್ನುವಂಥ ಪ್ರದೇಶ, ಎಡಿ ಫಾರ್ಮ್ ಹೌಸ್, ಎಡಿ ಸಹೋದರರು ಅಂತ ಅವ್ರ ಅಣ್ಣ ತಮ್ಮಂದ್ರು, ಅವ್ರದೊಂದು ಫಾರ್ಮ್ ಹೌಸ್ ನಲ್ಲಿ ಇಂತಹ ಪ್ರೇತಾತ್ಮಗಳನ್ನ ಆಹ್ವಾನ ಮಾಡಿ ಮಾತನಾಡುವಂತಹ ಸಿಯಾನ್ಸ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು ಅವರು. ಅಂತಹ ಒಂದು ಸಿಯಾನ್ಸ್ ಕಾರ್ಯಕ್ರಮಕ್ಕೆ ಮೇಡಮ್ ಬ್ಲಾವೆಟ್ಸ್ಕಿ ಅವರು ಹೋಗ್ತಾರೆ. ಹಲವು ದಿನಗಳ ಕಾರ್ಯಕ್ರಮ, ಅಲ್ಲಿ ಉಳ್ಕೊಂಡಿರ್ತಾರೆ. ಆ ಸಭೆಯಲ್ಲಿ ಅವರಿಗೆ ಅಲ್ಕಾಟರ ಪರಿಚಯವಾಗುತ್ತೆ. ಈ ಮೇಡಮ್ ಬ್ಲವಾಟ್ಸ್ಕಿ ಅವರು ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ಸ್ಥಾಪಕ ದ್ವಯರಲ್ಲಿ ಒಬ್ಬರು. ಇನ್ನೊಬ್ಬ ಸ್ಥಾಪಕರು ಯಾರು? ಕರ್ನಲ್ ಆಲ್ಕಾಟ್. ಅವ್ರು ಅಲ್ಲಿ ಬಂದಿದ್ರು. ಇದು ಯಾವಾಗ ನಡೆದದ್ದು? 1874 ಇಸವಿಯಲ್ಲಿ. ಆಲ್ಕಾಟರ್ ಯಾರು? ಅವರು ಅಮೆರಿಕ ದೇಶದಲ್ಲಿ ನ್ಯೂ ಜೆರ್ಸಿ ನಗರದಲ್ಲಿದ್ದ ಆರೆಂಜ್ ಎಂಬ ಒಂದು ಹಳ್ಳಿಯಲ್ಲಿ ಹುಟ್ಟಿದ. ಅವ್ರ ತಂದೆ ದೊಡ್ಡ ವ್ಯಾಪಾರಸ್ಥರು. ಅವರು ವಿದ್ಯಾಭ್ಯಾಸವನ್ನ ಮಾಡಿದ್ರು. ಪದವಿಯನ್ನ ಪಡೆಯೋ ಹೊತ್ತಿಗೆ ಅವರ ತಂದೆಯ ವ್ಯಾಪಾರ ಕುಸಿದು ಹೋಯಿತು. ಇವರು ನಂತರ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ರು, ವ್ಯವಸಾಯವನ್ನ ಅಧ್ಯಯನ ಮಾಡಿದ್ರು, ವ್ಯವಸಾಯವನ್ನ ಜೀವನದಲ್ಲಿ ಕೃಷಿಯನ್ನ ಅಳವಡಿಸಿಕೊಂಡ್ರು. ಆದ್ರೆ ಒಂದು ಹಂತದಲ್ಲಿ ಏನಾಯ್ತು, ಅಮೆರಿಕಾದ ರಾಜಕೀಯ ಪರಿಸ್ಥಿತಿ ಬಹಳ ವಿಭಿನ್ನವಾಗಿ ಬೆಳೆದು ಬಿಡ್ತು. ಆ ಹಂತದಲ್ಲಿ ಯುದ್ಧಕ್ಕೆ ಸೈನಿಕರಾಗಿ ಸೇರ್ಕೊಂಡ್ರು. ಸೈನಿಕರಾಗಿ ಸೇರ್ಕೊಂಡು ಯುದ್ಧಕ್ಕೆ ಹೋದ್ರು, ರಣರಂಗಕ್ಕೆ ಹೋದ್ರು, ಹಲವಾರು ಯುದ್ಧಗಳಲ್ಲಿ ಭಾಗವಹಿಸಿದ್ರು. ಯುದ್ಧಗಳೆಲ್ಲ ಮುಗಿದ ನಂತರ ಹಿಂತಿರುಗಿ ಬಂದು ಲಾ ಕೋರ್ಸ್ ನ ಮಾಡಿದ್ರು. ಲಾ, ಕಾನೂನು ಪದವಿಯನ್ನ ಪಡೆದ್ರು. ಕಾನೂನು ಪದವಿಯನ್ನ ಪಡೆದು ವಕೀಲರಾಗಿ ಕೆಲಸ ಮಾಡಿದ್ರು ಸ್ವಲ್ಪ ಕಾಲ. ಇವರಿಗೆ ಅತೀಂದ್ರಿಯ ಶಕ್ತಿಗಳ ಬಗ್ಗೆ ಅಪಾರವಾದ ಒಲವಿತ್ತು. ಈ ಅತೀಂದ್ರಿಯ ಶಕ್ತಿಗಳನ್ನ ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಸುತ್ತಾಡ್ತಾ ಇದ್ರು ಇವರು. ಹಾಗೆ ಸುತ್ತಾಡ್ತಾ ಒಮ್ಮೆ ಅವರಿಗೆ ತಿಳಿದು ಬಂತು, ವೆರ್ಮಾಂಟ್ ಅನ್ನುವಂತಹ ಒಂದು ಊರಿನಲ್ಲಿ, ಚಿಟೆಂಡನ್ ಅನ್ನುವಂಥ ಪ್ರದೇಶದಲ್ಲಿ, ಎಡಿ ಸಹೋದರರ ಫಾರ್ಮ್ ಹೌಸ್ ನಲ್ಲಿ ಪ್ರೇತಾತ್ಮಗಳನ್ನ ಕರೆದು ಆ ಪ್ರೇತಾತ್ಮಗಳೊಡನೆ ಮಾತನಾಡುವಂತಹ ಒಂದು ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಸರಿ, ನಾನು ಹೋಗೋಣ
ಅದರ ಹಿಂದೆ ಏನಿದೆ, ವಿಜ್ಞಾನ ಏನಿದೆ, ಇಸ್ ದೇರ್ ಎ ಸೈನ್ಸ್ ಬಿಹೈಂಡ್ ಸೂಪರ್ ಸೆನ್ಸರಿ ಫಿನಾಮಿನಾ ಆರ್ ಎಕ್ಸ್ಟ್ರಾ ಸೆನ್ಸರಿ ಫಿನಾಮಿನಾ? ಅದ್ರ ಹಿಂದೆ ವಿಜ್ಞಾನವೇನಾದರೂ ಇದೆಯಾ, ಇಲ್ಲ ಇದೊಂದು ಮೋಸವ, ಇದೇನು ಅಂತ ತಿಳ್ಕೋಬೇಕು ಅನ್ನುವಂತ ಆಸಕ್ತಿ ಅವರಲ್ಲಿತ್ತು. ಹಾಗಾಗಿ ಅವರು ಬಂದ್ರು. ಇದು 1874. ಆ ಮೊಟ್ಟ ಮೊದಲ ಬಾರಿಗೆ ಈ ಎರಡು ವ್ಯಕ್ತಿಗಳು, ಮ್ಯಾಡಮ್ ಬ್ಲಾವೆಟ್ಸ್ಕಿ ಮತ್ತೆ ಕರ್ನಲ್ ಆಲ್ಕಾಟರು ಆ ಸ್ಥಳದಲ್ಲಿ ಸಂಧಿಸುವಂತಾಯ್ತು, ಪರಸ್ಪರ ಭೇಟಿ ಮಾಡುವಂತಾಯ್ತು. ಮೊಟ್ಟ ಮೊದಲನೆಯ ನೋಟದಲ್ಲೇ ಅವರಿಬ್ಬರಲ್ಲೂ ಒಂದು ರೀತಿಯ ಆಧ್ಯಾತ್ಮಿಕ ಆಕರ್ಷಣೆ ಉಂಟಾಯ್ತು. ಅದು it is a spiritual attraction. It is nothing to do with worldly things. ಸ್ವಾಮಿ ವಿವೇಕಾನಂದರಿಗೆ ನಿವೇದಿತಾ, ಸಿಸ್ಟರ್ ನಿವೇದಿತಾರನ್ನ ಕಂಡು ಹೇಗೆ ಇವರು ಇವರ ಮೇಲೆ ಆಕರ್ಷಿತರಾದ್ರು, ರಾಮಕೃಷ್ಣ ಪರಮಹಂಸರಿಗೆ ವಿವೇಕಾನಂದರನ್ನ ಕಂಡಾಗ ಎಂತಹ ಆಕರ್ಷಣೆ ಉಂಟಾಯ್ತೋ, ಹಾಗೆ ಈ ಎರಡು ಆತ್ಮಗಳು ಭೇಟಿಯಾದಾಗ ಅವರ ಮಧ್ಯೆ ಒಂದು ವಿಶಿಷ್ಟವಾದಂತಹ ಆಕರ್ಷಣೆ ಉಂಟಾಯ್ತು. ಪರಸ್ಪರ ಒಂದೇ ರೀತಿಯ ಉದ್ದೇಶಗಳನ್ನ ಅವರು ಹೊಂದಿದ್ರು. ಮುಂದೆ ಆ ಎರಡು ಮಹಾ ಆತ್ಮಗಳು ಒಟ್ಟಾಗಿ ಕಲಿತು ಕುಥೂಮಿ ಮಹರ್ಷಿಗಳು ಮತ್ತು ಮೌರ್ಯ ಮಹರ್ಷಿಗಳ ಒಂದು ನಿರ್ದೇಶನದ ಮೇರೆಗೆ ಥಿಯೋಸಾಫಿಕಲ್ ಸೊಸೈಟಿ ಎಂಬ ಒಂದು ಸಂಸ್ಥೆಯನ್ನ 1875 ಇಸವಿ ನವೆಂಬರ್ 17 ನ್ಯೂಯಾರ್ಕ್ ನಗರದಲ್ಲಿ ಪ್ರಾರಂಭ ಮಾಡಿದ್ರು. ಈ ಸಂಸ್ಥೆಯಲ್ಲಿ ಇವರಿಬ್ಬರಲ್ಲದೆ WQ ಜಡ್ಜ್ ಅಂತ ಒಬ್ಬರಿದ್ರು ವ್ಯಕ್ತಿ, ಆತ ಸಹ ಮಹಾನ್ ದೊಡ್ಡ ಸಾಧಕ. ಅವರಲ್ಲದೆ ಇನ್ನ 16 ಸದಸ್ಯರಿದ್ರು. ಅಂದ್ರೆ ಒಟ್ಟು ಬ್ಲಾವೆಟ್ಸ್ಕಿಯವರು, ಅಲ್ಕಾಟರು, WQ ಜಡ್ಜ್ ಅವರು, ಇನ್ನ 16 ಸದಸ್ಯರು, ಅಂದ್ರೆ ಒಟ್ಟು 19 ಮಂದಿ ಒಟ್ಟಾಗಿ ಸೇರಿ ಒಂದು ಸಭೆಯನ್ನ ನಡೆಸಿ ತೀರ್ಮಾನವನ್ನ ತೆಗೆದುಕೊಂಡು ನವೆಂಬರ್ 17, 1875 ಈ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ರು. ಈ ಸಂಸ್ಥೆಗೆ 3 ಉದ್ದೇಶಗಳನ್ನ ಸಹ ಅವರು ಬರೆದ್ರು ಅಥವಾ ತಯಾರು ಮಾಡಿದ್ರು. ಆ 3 ಉದ್ದೇಶಗಳು ಅಮೋಘವಾದ ಉದ್ದೇಶಗಳಾಗಿತ್ತು. ಏನ 3 ಉದ್ದೇಶಗಳು? ಮೊದಲನೆಯ ಉದ್ದೇಶ ಕುಲ, ಜಾತಿ, ಮತ, ವರ್ಗ, ದೇಶ ಈ ಎಲ್ಲ ಭೇದಗಳನ್ನ ಮೀರಿದ ಒಂದು ಸಾರ್ವತ್ರಿಕ ಸಹೋದರತ್ವದ ಅಂಕುರವನ್ನು ಏರ್ಪಡಿಸುವುದು. ನೋಡಿ, ಈ ಒಂದು ಬ್ರಹ್ಮಾಂಡವಿದೆಯಲ್ಲ, ಇದು ಬ್ರಹ್ಮನ ಆವಾಸ ಸ್ಥಾನ. ಆ ಬ್ರಹ್ಮ ಅಣುವಿನಲ್ಲೂ ಕಣದಲ್ಲೂ ಉಪಸ್ಥಿತನಾಗಿದ್ದಾನೆ, ಪ್ರತಿ ಜೀವಿಯಲ್ಲೂ ಉಪಸ್ಥಿತನಾಗಿದ್ದಾನೆ, ಪ್ರತಿ ಅಣುವಿನಲ್ಲೂ ಪ್ರತಿ ಕಣದಲ್ಲೂ ಉಪಸ್ಥಿತನಾಗಿದ್ದಾನೆ. ಹಾಗಿರುವಾಗ ಒಬ್ಬರು ಉನ್ನತ ಜಾತಿ, ಇನ್ನೊಬ್ಬರು ಕೆಳ ಜಾತಿ, ಒಬ್ಬರು ದೊಡ್ಡ ಕುಲ, ಇನ್ನೊಬ್ಬರು ನೀಚ ಕುಲ, ಒಬ್ಬರು ಉತ್ತಮ ವರ್ಗ, ಇನ್ನೊಬ್ಬರು ಅಧೋವರ್ಗ ಅಂತ ವಿಭಜಿಸುವುದು ಅರ್ಥವಿದೆಯಾ ಅದರಲ್ಲಿ? ಎಂತಹ ಮಹಾನ್ ಪಾಪ ಅದು. ಆಕ್ಚುಲಿ ಥಿಯೋಸಾಫಿಕಲ್ ಸೊಸೈಟಿ ಒಂದು ಉನ್ನತವಾದಂತಹ ವಾಕ್ಯವನ್ನ ಹೇಳುತ್ತೆ. ಏನ್ ಗೊತ್ತಾ? ಸೆನ್ಸ್ ಆಫ್ ಸೆಪರೇಷನ್ ಇಸ್ ದ ವರ್ಸ್ಟ್ ಸಿನ್ ಇನ್ ಲೈಫ್. ಅಂದ್ರೆ ಅರ್ಥ ಏನು? ಪ್ರತ್ಯೇಕತೆಯ ಮನೋಭಾವ ನಮ್ಮ ಜೀವನದಲ್ಲೇ ಅತ್ಯಂತ ಘೋರವಾದ ಪಾಪ. ಅದಕ್ಕಿಂತ ದೊಡ್ಡ ಪಾಪ ಇಲ್ಲ. ಅಭೇದ ದರ್ಶನ, ಅದೇ ಅಧ್ಯಾತ್ಮ. ಅಧ್ಯಾತ್ಮ ಅಂದ್ರೆ ಏನು? ನನ್ನಲ್ಲಿ ಎಲ್ಲರನ್ನೂ, ಎಲ್ಲರಲ್ಲೂ ನನ್ನನ್ನು ಕಾಣುವ ಒಂದು ಪರಿಸ್ಥಿತಿಯೇ ಅಧ್ಯಾತ್ಮದ ಪರಿಸ್ಥಿತಿ. ನನ್ನನ್ನ ಎಲ್ಲರಲ್ಲೂ ನಾನು ಕಾಣಬಲ್ಲೆನ? ಎಲ್ಲರಲ್ಲೂ ನನ್ನನ್ನ ಕಾಣೋದಲ್ಲದೆ ನನ್ನಲ್ಲೇ
ಎಲ್ಲರನ್ನೂ ಕಾಣ್ಲಿಕ್ಕೆ ಸಾಧ್ಯ ಇದೆಯಾ? ಅಂತ ಒಂದು ಉನ್ನತ ಸ್ಥಿತಿಯನ್ನ ನಾವು ತಲುಪಿದಾಗ ಅದು ಏಕತ್ವದ ಸ್ಥಿತಿ, ಏಕತ್ವದ ಪರಮಾವಧಿ. ಅಂಥ ಸ್ಥಿತಿಯೇ ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ಅದಮ್ಯ ಗುರಿ. ಅದೇ ನಿಜವಾದಂತ ಗುರಿ. ಅಂತ ಗುರಿಯನ್ನ ತಲುಪಲಿಕ್ಕೆ ಈ ವರ್ಣ, ಕುಲ, ಜಾತಿ, ವರ್ಗ, ಪಂಗಡ, ದೇಶ, ಭಾಷೆ, ಮತ, ಧರ್ಮ ಇವೆಲ್ಲವನ್ನೂ ಮೀರಿ ಹೋಗ್ಬೇಕು. ಎಲ್ಲವನ್ನೂ ಮೀರಿ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳೋ ಸಾರವೂ ಇದೆ. ಆತ ಹೇಳ್ತಾನೆ, ನಾನು ಇಲ್ಲದೆ ಇರುವಂತ ಸ್ಥಳವೇ ಇಲ್ಲ, ಎಲ್ಲರಲ್ಲೂ ಎಲ್ಲದರಲ್ಲೂ ನಾನೇ ಇದ್ದೇನೆ. ಅಂದಮೇಲೆ ನಮ್ಮಲ್ಲೇ ನಾವು ಪರಸ್ಪರ ಭೇದಗಳನ್ನ ಸೃಷ್ಟಿ ಮಾಡಿಕೊಂಡು ಒಂದು ನರಕದಲ್ಲಿ ಜೀವನ ನಡೆಸೋದು ಸರಿನಾ? ಇದು ತಪ್ಪಲ್ವಾ? ಇಡೀ ವಿಶ್ವ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಆ ಬ್ರಹ್ಮ ಗರ್ಭದಲ್ಲೇ ಹುಟ್ಟಿತ್ತು. ಒಂದೇ ಗರ್ಭ, ಒಂದೇ ಆದಿ ಮೂಲ ಅದು. ಅದನ್ನೇ ಹಿರಣ್ಯ ಗರ್ಭ ಅಂತ ನಾವು ಹೇಳೋದು. ಆ ಹಿರಣ್ಯ ಗರ್ಭದಿಂದಲೇ ಸಮಸ್ತವು ಹೊರಗೆ ಬಂದಿತ್ತು. ಭಗವಂತ ಏಕೋಹಂ ಬಹುಸ್ಯಾಂ ಅಂತ ಸಂಕಲ್ಪ ಮಾಡ್ತಾನೆ. ಏನದ್ರ ಅರ್ಥ? ಏಕೋಹಂ, ನಾನು ಒಬ್ಬನೇ ಇದ್ದೇನೆ, ನಾನು ಬಹುವಾಗಬೇಕು. ಅದು ಪರಮಾತ್ಮನ ಸಂಕಲ್ಪ. ಬಹುವಾಗಬೇಕು ಅಂದಾಗ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಸೃಷ್ಟಿ ಆಯ್ತು. ತಾರೆಗಳು, ಗ್ರಹಗಳು, ಉಪಗ್ರಹಗಳು, ಧೂಮಕೇತುಗಳು, ಆಕಾಶಕಾಯಗಳು, ಆಕಾಶ, ಪಂಚತತ್ವಗಳು, ಜಲ, ವಾಯು, ಪೃಥ್ವಿ, ಆಕಾಶ, ಇವೆಲ್ಲ, ಅಗ್ನಿ ಎಲ್ಲ ಸೃಷ್ಟಿಯಾಯ್ತು. ಅವೆಲ್ಲ ಎಲ್ಲ ಅಡಗಿದ್ದು ಮೊದಲು ಒಂದೇ ಹಿರಣ್ಯ ಗರ್ಭ. ಹಾಗಾದ್ರೆ ನಮ್ಮ ಆದಿಮೂಲ ಒಂದೇ ಆದ್ಮೇಲೆ ನಮ್ಮಲ್ಲೇ ಯಾವ ಭೇದಗಳು, ಯಾವ ರೀತಿಯ ಪ್ರತ್ಯೇಕತೆಗಳು? ಹೌದಲ್ವಾ? ಇದನ್ನೆಲ್ಲ ಮೀರಿ ಬೆಳಿಬೇಕಾಗಿದೆ ನಾವು. ಈ ಪ್ರತ್ಯೇಕತೆಗಳನ್ನೆಲ್ಲ ದಾಟಬೇಕು ಅನ್ನೋದಾದ್ರೆ ವಿಶ್ವ ಸೋದರತ್ವದ ಅಂಕುರವನ್ನು ಏರ್ಪಡಿಸುವುದು, ಇದು ಮೊದಲನೆಯ ಉದ್ದೇಶ. ಎಂತಹ ದೊಡ್ಡ ಉದ್ದೇಶ ಗೊತ್ತಾ ಇದು? ರಾಮಕೃಷ್ಣ ಮಠಕ್ಕೆ ಹೋಗಿ ಕೇಳಿ ಅವ್ರ ಉದ್ದೇಶ ಏನಂತ ಅವರು ಹೇಳ್ತಾರೆ. ವಿಶ್ವ ಸೋದರತ್ವ, ವಿಶ್ವ ಸೋದರತ್ವ. ಮಹಾನ್ ಸಂಸ್ಥೆಗಳಿವೆ ಈ ಜಗತ್ತಿನಲ್ಲಿ, ಬಹಳಷ್ಟು ಸಂಸ್ಥೆಗಳಿಗೆ ವಿಶ್ವ ಸೋದರತ್ವ ಒಂದು ಮುಖ್ಯ ಗುರಿ. ಎರಡನೆಯದು ಮತ, ವಿಜ್ಞಾನ ಮತ್ತು ತತ್ವಶಾಸ್ತ್ರಗಳ ತುಲನಾತ್ಮಕ ಅಧ್ಯಯನ. ಮತ ಅಂದ್ರೆ ರಿಲಿಜನ್, ತತ್ವಶಾಸ್ತ್ರ ಅಂದ್ರೆ ಫಿಲಾಸಫಿ, ವಿಜ್ಞಾನ ಅಂದ್ರೆ ಸೈನ್ಸ್, ಫಿಲಾಸಫಿ, ರಿಲಿಜನ್. ಈ ಮೂರು ದಾರಿಗಳಲ್ಲಿ ಮುಂದೆ ಹೋಗ್ತಿದೆ. ಮೂರು ಸತ್ಯ ಸಂಶೋಧನೆಗೆ ಬೇಕಾದಂತಹ ವಿಧಾನಗಳು. ಆದ್ರೆ ಒಂದೊಂದು ವಿಧಾನವನ್ನ ಅನುಸರಿಸ್ತಾ ಸತ್ಯ ಹುಡುಕ್ತಾ ಇವೆ. ವಿಜ್ಞಾನಿಗಳಿಗೆ ಮತದ ತಲೆಬುಡ ಗೊತ್ತಿಲ್ಲ, ಮತ ಪ್ರವರ್ತಕರಿಗೆ ವಿಜ್ಞಾನ ಗೊತ್ತಿಲ್ಲ, ಮತ್ತೆ ಮತ ಗೊತ್ತಿರೋರಿಗೆ ತತ್ವಶಾಸ್ತ್ರ ಗೊತ್ತಿಲ್ಲ, ತತ್ವಶಾಸ್ತ್ರ ಗೊತ್ತಿರೋರಿಗೆ ವಿಜ್ಞಾನ ಗೊತ್ತಿಲ್ಲ. ಹಾಗಾಗಿ ಈಗ ಒಂದು ಗಾಡಿಗೆ ನೀವು 3 ಎತ್ತುಗಳನ್ನ ಹಾಕ್ಬಿಟ್ಟು ಮುಂದೆ ಎಳಿರಿ ಅಂತಂದ್ರೆ ಒಂದೊಂದ್ ಎತ್ತೇನ್ ಮಾಡುತ್ತೆ? ಒಂದೊಂದ್ ಕಡೆಗೆ ಎಳೆಯುತ್ತೆ. ಹಾಗಾಗಿದೆ. ಇದು ಅವ್ರಿಗೆ ಗೊತ್ತಿಲ್ಲ, ಅದು ಇವ್ರಿಗೆ ಗೊತ್ತಿಲ್ಲ. ಇವ್ರೊಂದು ಹೇಳ್ತಾರೆ, ಅವ್ರೊಂದು ಹೇಳ್ತಾರೆ. ಹಾಗಾಗಿ ಮೂರನ್ನು ಒಟ್ಟಿಗೆ ಸೇರಿಸುವಂತಹ, ಸಂಯೋಜಿಸುವಂತಹ ತುಲನಾತ್ಮಕ ಅಧ್ಯಯನವನ್ನು ನಾವು ಮಾಡ್ಲಿಕ್ಕೆ ಸಾಧ್ಯವಿದೆಯಾ? ತುಲನಾತ್ಮಕ ಅಧ್ಯಯನ ನಡೆದಾಗ ಖಂಡಿತವಾಗಿಯೂ ನಮ್ಮಲ್ಲಿನ ಭೇದ ಭಾವಗಳು ತಾವೇ ಅಳಿದು ಹೋಗುತ್ತವೆ. ಕಾರಣ ಸತ್ಯ ಶೋಧನೆಯ ಮಾರ್ಗಗಳು ಬೇರೆ ಆಗಿರಬಹುದು, ಆದ್ರೆ ಸತ್ಯ ಮಾತ್ರ ಒಂದೇ. ವಿಜ್ಞಾನ ಕರ್ಕೊಂಡು ಹೋಗಿ ನಿಮ್ಮನ್ನ ನಿಲ್ಸೋ ಸತ್ಯವೂ ಅದೇ, ಮತ ಕರ್ಕೊಂಡು ಹೋಗಿ ನಿಲ್ಸೋ ಸತ್ಯವೂ ಅದೇ, ತತ್ವಶಾಸ್ತ್ರ ಕರ್ಕೊಂಡು ಹೋಗಿ ನಿಲ್ಸೋ ಸತ್ಯವೂ ಅದೇ. ಗುರಿ ಒಂದೇ. ಬೆಟ್ಟದ ತುದಿಯನ್ನ ತಲುಪಲಿಕ್ಕೆ 3 ಮಾರ್ಗಗಳಿರ್ಬೋದು, ಆದ್ರೆ ಯಾವ ಮಾರ್ಗ ಹತ್ತಿದ್ರು ನೀವು ಕೊನೆಗೆ ಹೋಗಿ ತಲುಪೋದು
ಅಲ್ಲಿಗೆ ಈಗ ತಿರುಪತಿ ಬೆಟ್ಟ ಹತ್ಲಿಕ್ಕೆ ಮೆಟ್ಲುಗಳು ಹತ್ಕೊಂಡು ಹೋಗ್ಬೋದು, ಇಲ್ಲ ಸುತ್ಕೊಂಡು ಹೋಗುವಂತದ್ದು 2 ಮಾರ್ಗಗಳಿದೆ ಗೊತ್ತಾ ನಿಮ್ಗೆ. ಮೊದಲು ಒಂದೇ ಇತ್ತು, ಈಗ 2 ಮಾಡಿದ್ದಾರೆ. ಹತ್ಲಿಕ್ಕೆ ಒಂದು ಮಾರ್ಗ, ಇಳಿಲಿಕ್ಕೆ ಒಂದು ಮಾರ್ಗ. ಓಕೆ, ಮತ್ ಮೆಟ್ಲುಗಳ ಮಾರ್ಗ ಒಂದಿದೆ. ನೀವ್ ಯಾವ ಮಾರ್ಗದಲ್ಲಿ ಬೇಕಾದ್ರೂ ಹೋಗಿ, ಹೋಗಿ. ಮೇಲ್ ಹೋಗೋದ್ ಮಾತ್ರ ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ. ಹಾಗೆ ಈ 3 ಮಾರ್ಗಗಳು ಬೇರೆಯಾದ್ರು ಸತ್ಯ ಮಾತ್ರ ಒಂದೇ. ಹಾಗಾಗಿ 3ಅನ್ನೂ ಅಧ್ಯಯನ ಮಾಡೋ ವ್ಯಕ್ತಿ ಸಮತ್ವವನ್ನ ತಲುಪುತ್ತಾನೆ. ಸಮತ್ವ, ಈಕ್ವಾನಿಮಿಟಿ, ಆತನಲ್ಲಿ ಅಹಂ ಇರೋದಿಲ್ಲ. ನೀವು ನೋಡಿ, ಸಾಮಾನ್ಯವಾಗಿ ಬಹಳ ದೊಡ್ಡ ಪಂಡಿತರು, ಆದ್ರೆ ಅಷ್ಟೇ ಮಟ್ಟದಲ್ಲಿ ಅವರಿಗೆ ಸ್ವಾಭಿಮಾನ ವಿಪರೀತ ಹೆಚ್ಚಾಗಿರುತ್ತೆ. ನಾನು ಹೇಳೋದೆ ಸರಿ, ಬೇರೆ ಯಾವ ಅಭಿಪ್ರಾಯಗಳನ್ನು ಅವರು ಒಪ್ಕೊಳ್ಳೋದಿಲ್ಲ. ಇದಕ್ಕೆ ಕಾರಣ ಏನಂತಂದ್ರೆ, ಅವರು ದೊಡ್ಡ ಪಂಡಿತರೇ, ಆದ್ರೆ ಅವರಿಗೆ ವಿಜ್ಞಾನದ ಪರಿಚಯವೂ ಇಲ್ಲ, ತತ್ವಶಾಸ್ತ್ರದ ಪರಿಚಯವೂ ಇಲ್ಲ. ಬರೀ ಅವರು ಅಭ್ಯಾಸ ಮಾಡಿರೋದು ಮತ ಅಥವಾ ಧರ್ಮವನ್ನ ಮಾತ್ರ. ಆ ರೀತಿ ಆದಾಗ ಅದು ಅರ್ಧ ತುಂಬಿದ ಕೊಡ ಏನ್ ಮಾಡುತ್ತೆ, ಅದು ತುಂಬಾ ಅಲುಗಾಡುತ್ತೆ. 3ಅನ್ನೂ ಒಟ್ಟಾಗಿ ಅಧ್ಯಯನ ಮಾಡಿದಾಗ, ತುಲನಾತ್ಮಕವಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ, ವಿಜ್ಞಾನ, ಅಧ್ಯಾತ್ಮ ಮತ್ತೆ ತತ್ವಶಾಸ್ತ್ರ, ಈ 3ರ ನಡುವಿನ ಕನೆಕ್ಟ್ ಅಂದ್ರೆ ಅವ್ರು ಎಲ್ಲೆಲ್ಲಿ ಒಟ್ಟಾಗಿ ಸೇರ್ತವೆ ಅನ್ನೋದು ನಮ್ಮ ಪರಿಚಯಕ್ಕೆ ಬರುತ್ತೆ. ಆಗ ನಮ್ಮ ಅಹಂ ತನಗೆ ತಾನೇ ಕರಗಿ ಹೋಗುತ್ತೆ. ಆದ್ರಿಂದ ಇದು 2ನೆಯ ಉದ್ದೇಶವನ್ನು ಅವರು ಇಟ್ಕೊಂಡಿದ್ದಾರೆ. 3ನೆಯ ಉದ್ದೇಶ, ಈ ವಿಶ್ವದಲ್ಲಿ ಎಷ್ಟೋ ಅಗೋಚರವಾದ ಶಕ್ತಿಗಳಿವೆ, ಆ ಶಕ್ತಿಗಳ ಪರಿಚಯ ನಮಗಾಗಿಲ್ಲ. ನೋಡಿ, ಒಂದು ಸಸ್ಯದಲ್ಲಿ ಒಂದು ಎಲೆ ಹುಟ್ಟಬೇಕಾದ್ರೆ, ಒಂದು ಮೊಗ್ಗು ಹುಟ್ಟಬೇಕಾದ್ರೆ, ಮೊಗ್ಗರಳಿ ಹೂವು ಆಗ್ಬೇಕಾದ್ರೆ, ಹೂವು ಕಾಯಿ ಆಗ್ಬೇಕಾದ್ರೆ, ಕಾಯಿ ಹಣ್ಣಾಗ್ಬೇಕಾದ್ರೆ, ಹಣ್ಣು ಕಳಚಿ ಬೀಳ್ಬೇಕಾದ್ರೆ ಎಷ್ಟೋ ಪ್ರಕೃತಿ ಶಕ್ತಿಗಳು ಕೆಲಸ ಮಾಡ್ತಿರ್ತವೆ. ಎಷ್ಟೋ ಸಾವಿರಾರು ಪ್ರಕೃತಿ ಶಕ್ತಿಗಳು ಕೆಲಸ ಮಾಡ್ತಿರ್ತವೆ. ಅಮೋಘ, ಅದ್ಭುತ, ವಿಜ್ಞಾನ ಸಹ ಒಪ್ಕೊಳ್ಳುತ್ತೆ ಅದನ್ನ. They say that these are the energies which drive vital force in the body of a plant, body of a tree, body of a man, body of an animal. ಜೀವವೇ ಒಂದು ಅಮೋಘವಾದಂತ ಪವಾಡ. ಇದರಲ್ಲಿ ಎಷ್ಟೋ ಶಕ್ತಿಗಳಿದೆ. ಕಣ್ಣಿಗೆ ಕಾಣುವ ಶಕ್ತಿಗಳು, ಕಣ್ಣಿಗೆ ಕಾಣದ ಅಗೋಚರವಾದ ಶಕ್ತಿಗಳು. ಅಂತಹ ಶಕ್ತಿಗಳ ಅಧ್ಯಯನ, ಅವುಗಳನ್ನ ಅರ್ಥ ಮಾಡ್ಕೊಳ್ಳೋದು, ಆ ಶಕ್ತಿಗಳನ್ನ ತಿಳ್ಕೊಳ್ಳೋದು ಹೇಗೆ? ಸಾಧನೆಯೇ ಮಾರ್ಗ. ಸಾಧನೆಯ ಮೂಲಕ ಈ ವಿಶ್ವದಲ್ಲಿ ಅಡಗಿರುವಂತಹ ನಾನಾ ಅದ್ಭುತ ದೈವಿ ಶಕ್ತಿಗಳನ್ನ ಪ್ರತ್ಯಕ್ಷ ಮಾಡ್ಕೊಳ್ಳೋದು, ಅನುಭವಕ್ಕೆ ತಂದುಕೊಳ್ಳೋದು. ಜೊತೆಗೆ ಮನುಷ್ಯನ ಒಳಗೆ ಅಪಾರವಾದ ಸುಪ್ತ ಶಕ್ತಿ ಇದೆ, ಅಪಾರವಾದ ಶಕ್ತಿಗಳಿವೆ ಇಲ್ಲಿ ಒಳಗೆ. ನಾವು ಆ ಶಕ್ತಿಗಳ ಕಡೆ ಗಮನನೇ ಕೊಟ್ಟಿಲ್ಲ. ಇದು ಹೇಗೆ ಅಂದ್ರೆ, ನಮ್ಮನೆ ಒಂದು ದೊಡ್ಡ ಅರಮನೆ. ನಮ್ಮ ದೇಹ ಇದೆಯಲ್ಲ, ಇದೊಂದು ದೊಡ್ಡ ಅರಮನೆ. ಈ ದೊಡ್ಡ ಅರಮನೆಯಲ್ಲಿ ಸಾವಿರಾರು ಕೋಣೆಗಳಿದೆ. ಆದ್ರೆ ನಾನು ಓಡಾಡ್ತಿರೋದು ಒಂದೇ ಒಂದು ಕೋಣೆ. ಮಿಕ್ಕಿದ ಯಾವ ಕೋಣೆಗಳು ಒಳಗಡೆನೂ ನಾನು ಹೆಜ್ಜೆನೆ ಇಟ್ಟಿಲ್ಲ. ನಮ್ಗೆ ಗೊತ್ತೇ ಇಲ್ಲ. ಸದಾ ನನಗ್ ಗೊತ್ತಿರೋದು ಈ ಮನಸ್ಸು ಅಷ್ಟೇ. ಯಾವ ಮನಸ್ಸು? ಅದು ಕೆಳಮಟ್ಟದ ಮನಸ್ಸು. ಆ ಕೆಳಮಟ್ಟದ ಮನಸ್ಸು ಏನ್ ಮಾಡ್ತಿರುತ್ತೆ? ಸದಾ ಆಲೋಚನೆ ಮಾಡ್ತಿರುತ್ತೆ. ಯಾಕೆ ಆಲೋಚನೆ ಮಾಡ್ತಿರುತ್ತೆ? ಇಲ್ಲ ಹಿಂದಿನ ಕಾಲದ ಯೋಚನೆ ಮಾಡುತ್ತೆ, ಇಲ್ಲ ಮುಂದಿನ ಕಾಲದ ಯೋಚನೆ ಮಾಡುತ್ತೆ. ಈಗ ಸದ್ಯ ನಾನು ಎಲ್ಲಿದ್ದೀನಿ, ನಾನು ಏನ್ ಮಾಡ್ಬೇಕು ಅನ್ನೋಂತ ಯೋಚನೆ ಅದಕ್ಕೆ ಇರೋದೇ ಇಲ್ಲ. ಇಷ್ಟೇ ನನಗ್ ಗೊತ್ತಿರೋದು. ಕುಳಿತುಕೊಳ್ಳೋದು, ಯೋಚನೆ ಮಾಡೋದು, ಆಲೋಚನೆಗಳನ್ನ ಸಾಕಷ್ಟು ಉತ್ಪತ್ತಿ ಮಾಡೋದು, ನನ್ನದೇ ಒಂದು ಸ್ವಪ್ನ ಲೋಕದಲ್ಲಿ ಉಳ್ಕೊಂಡ್ಬಿಡೋದು. ಈ ರೀತಿ ಮಾಡ್ತೀವಿ. ಇಷ್ಟು ಬಿಟ್ರೆ ನಮ್ಗೆ ನಮ್ಮ ಶರೀರದ ಒಳಗಡೆ ಬೇಕಾದಷ್ಟು ಗುಪ್ತ ಶಕ್ತಿಗಳಿವೆ, ಸುಪ್ತ ಶಕ್ತಿಗಳಿವೆ. ಆ ಸುಪ್ತ ಶಕ್ತಿಗಳನ್ನ ನಾವು ಎಚ್ಚರಗೊಳಿಸಿಲ್ಲ. ಹಾಗೆ ಎಚ್ಚರಗೊಳಿಸಿದ್ದೇ ಆದರೆ ಮನುಷ್ಯ ದೇವ ಮಾನವನಾಗ್ತಾನೆ, ದೇವ ಮನುಷ್ಯನಾಗ್ತಾನೆ.
ಏನಿಲ್ಲ. ನಮ್ಮ ಮೂಲಾಧಾರ ಚಕ್ರ ಬೆನ್ನುಮೂಳೆಯ ಕೆಳಗಿರೋ ಚಕ್ರ, ಆ ಚಕ್ರವನ್ನ ಸ್ವಲ್ಪ ಒಡೆದೆಬ್ಬಿಸಿದ್ರೆ ಸಾಕು, ಸ್ವಲ್ಪ ಜಾಗೃತಗೊಳಿಸಿದ್ರೆ ಸಾಕು, ನಮ್ಮ ಪೂರ್ತಿ ಪ್ರಜ್ಞೆ ಪರಿಪೂರ್ಣವಾಗಿ ಬದಲಾಗ್ಬಿಡುತ್ತೆ ಆ ಮೂಮೆಂಟ್ ಅಲ್ಲಿ. ಏನಾಗಿದೆ ಅಂದ್ರೆ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ ಏನ್ ಮಾಡ್ತಿದೆ ಅಂದ್ರೆ ಬರೀ ತಿನ್ನೋದು, ಜೀರ್ಣ ಮಾಡ್ಕೊಳ್ಳೋದು, ವಿಸರ್ಜನೆ ಮಾಡೋದು, ಇಷ್ಟರಲ್ಲೇ ತೊಡಗಿದೆ. ಅದರ ಸಹಜ ಕಾರ್ಯಗಳು. ಆದ್ರೆ ಆ ಚಕ್ರಗಳಿಗೆ ಉನ್ನತ ಕೆಲಸಗಳಿದೆ. ಆ ಉನ್ನತ ಕೆಲಸಗಳನ್ನ ನಾವು ಚಕ್ರಗಳಿಂದ ಮಾಡಿಸ್ಕೊಳ್ತಿಲ್ಲ. ನಮಗ್ ಚಕ್ರಗಳು ಅಂದ್ರೇನೆ ಏನು ಅನ್ನೋದು ಸರಿಯಾಗಿ ಗೊತ್ತಿಲ್ಲ. ಎಲ್ಲಿದಾವೆ ಆ ಚಕ್ರಗಳು ಅಂತ ಗೊತ್ತಿಲ್ಲ. ಆ ಚಕ್ರಗಳು ಹೇಗ್ ಕೆಲಸ ಮಾಡ್ತವೆ ಅಂತ ಗೊತ್ತಿಲ್ಲ. ಹೌದಾ ಅಲ್ವಾ? ಹೀಗೆ ಇರ್ಲಿ. ನಮ್ಮ ಶರೀರದಲ್ಲಿ ನೂರಾರು ಸಾವಿರಾರು ಸುಪ್ತ ಶಕ್ತಿಗಳಿವೆ. ಆ ಸುಪ್ತ ಶಕ್ತಿಗಳನ್ನ ನಾವು ಜಾಗೃತಗೊಳಿಸಬೇಕು. ಇದು 3ನೇ ಉದ್ದೇಶ. ಇಂಥ ಮಹಾನ್ 3 ಉದ್ದೇಶಗಳನ್ನ ಹೊಂದಿ ಈ ಒಂದು ಸಂಸ್ಥೆ 1875ರಲ್ಲಿ ಪ್ರಾರಂಭವಾದರೂ ನ್ಯೂಯಾರ್ಕ್ನಲ್ಲಿ 79ರ ಹೊತ್ತಿಗೆ ಭಾರತದ ಮುಂಬೈ ನಗರಕ್ಕೆ ಬಂತು. ಶಿಫ್ಟ್ ಮಾಡ್ಬಿಟ್ರು ಹೆಡ್ ಕ್ವಾರ್ಟರ್ಸ್ನ. ಮುಂಬೈನಲ್ಲಿ ಆರ್ಯ ಸಮಾಜದ ಜೊತೆ ಸೇರಿ ಒಂದು ಕೆಲವು ತಿಂಗಳುಗಳ ಕಾಲ ಕೆಲಸ ಮಾಡಿದ್ರು. ಆಮೇಲೆ ಅಲ್ಲಿಂದ ಮುಂಬೈಯಲ್ಲೇ ಪ್ರತ್ಯೇಕ ಒಂದು ಹೆಡ್ ಕ್ವಾರ್ಟರ್ಸ್ನ ಮಾಡ್ಕೊಂಡ್ರು. 1882ರ ಹೊತ್ತಿಗೆ ಚೆನ್ನೈ ನಗರದ ಹೊರವಲಯದಲ್ಲಿದ್ದಂತ ಅಡಿಯಾರ್ ಅನ್ನೋ ಕ್ಷೇತ್ರದಲ್ಲಿ ಬಂದು ನಮ್ಮ ಸಂಸ್ಥೆ ನೆಲೆಸ್ತು. ಇವತ್ತು ಅಲ್ಲೊಂದು ದೊಡ್ಡ ಅಂತಾರಾಷ್ಟ್ರೀಯ ಹೆಡ್ ಕ್ವಾರ್ಟರ್ಸ್ ಇದೆ. 260 ಎಕರೆಗಳಷ್ಟು ವಿಶಾಲವಾದಂತ ಪ್ರದೇಶ, ಬಹಳ ಪ್ರಶಾಂತ ವಾತಾವರಣ, ನೂರಾರು ಸಾವಿರಾರು ಲಕ್ಷಾಂತರ ಮರಗಳು, ಗಿಡಗಳು, ಪೊದೆಗಳು, ಹಚ್ಚ ಹಸುರು ವರ್ಣ ಎಲ್ಲಿ ನೋಡಿದ್ರು. ಒಮ್ಮೆ ಅಡಿಯಾರನ್ನ ಭೇಟಿ ಮಾಡಿದ್ರೆ ನಮ್ಮ ಒಂದು ಜೀವನದಲ್ಲಿ ನಾವು ಕಾಶಿಗೆ ಹೋಗಿ ಬಂದ ಹಾಗೆ. ನಮಗೆ ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರಿಗೆ ಅದು ವಾರಣಾಸಿ ಇದ್ದಂತೆ. ಅಂತಹ ಒಂದು ಮಹಾನ್ ಕ್ಷೇತ್ರ. ಇರ್ಲಿ, ಇಂಥ ಒಂದು ಸಂಸ್ಥೆಯ ಸ್ಥಾಪನೆಯ ಹಿಂದೆ ಒಂದು ದೊಡ್ಡ ಉದ್ದೇಶಗಳು ಅಡಗಿತ್ತು. ಅಧ್ಯಾತ್ಮ ಅವನತಿ ನಡೀತಿತ್ತು. ಆಗ ಜಗತ್ತಿನಲ್ಲಿ ಅಧ್ಯಾತ್ಮವನ್ನ ಪುನಶ್ಚೇತನಗೊಳಿಸಲಿಕ್ಕಾಗಿ ಈ ಒಂದು ಸಂಸ್ಥೆಯನ್ನ ನಮ್ಮ ಅಂತರಂಗ ಸರ್ಕಾರದ 2 ಮಹಾನ್ ಋಷಿಗಳು, ಮೇಡಮ್ ಬ್ಲಾವೆಟ್ಸ್ಕಿ ಮತ್ತೆ ಕರ್ನಲ್ ಆಲ್ಕಾಟರ ಮೂಲಕ ಪ್ರಯತ್ನ ಪಟ್ರು. ಆ ಪ್ರಯತ್ನದ ಫಲವಾಗಿ ಇಂದು ಈ ಸಂಸ್ಥೆ ನಾನಾ ದೇಶಗಳಲ್ಲಿ ಶಾಖೆಗಳನ್ನ ಹೊಂದಿ ಥಿಯಾಸಫಿಯ ಆಳ ಜ್ಞಾನವನ್ನ ಪ್ರಸಾರ ಮತ್ತು ಪ್ರಚಾರ ಮಾಡ್ತಾ ಇದೆ ಅಂತ ಹೇಳ್ತಾ ಈ ಒಂದು ಉಪನ್ಯಾಸವನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ನಿಮ್ಮೆಲ್ಲರ ಒಂದು ಸಹಕಾರಕ್ಕೆ ನನ್ನ ಅನಂತಾನಂತ ವಂದನೆಗಳು.